ಪೋಷಕರೇ, ಪುಟಾಣಿ ಮಕ್ಕಳೇ, ಶಿಕ್ಷಕ ವೃಂದದವರೇ, ಎಲ್ಲರಿಗೂ ಪ್ರೀತಿಯಿಂದ ವಂದಿಸುತ್ತಾ 2023-24ನೇ ಸಾಲಿನ ಶೈಕ್ಷಣಿಕ ವರ್ಷದ ನಮ್ಮ ಶಾಲಾ ವಾರ್ಷಿಕ ವರದಿಯನ್ನು ತಮ್ಮ ಮುಂದಿಡಲು ಸಂತೋಷಪಡುತ್ತೇನೆ. 17/7/1928ರಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಯಾಗಿ ಆರಂಭಗೊಂಡು 1967ರಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಹಾಗೂ 2007ರಲ್ಲಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆಯಾಗಿ 95ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ನಮ್ಮ ಈ ವಿದ್ಯಾಸಂಸ್ಥೆ ಸಾವಿರಾರು ಹಣತೆಗಳನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದೆ. 2023-24ನೇ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ 45 ವಿದ್ಯಾರ್ಥಿಗಳಿದ್ದ ಈ ಶಾಲೆಯಲ್ಲಿ ಶಿಕ್ಷಕರ ಕೊರತೆಯಿಂದಾಗಿ 8ನೇ ತರಗತಿಯ 5 ಮಕ್ಕಳು KPS ಬೆಳ್ಳಾರೆ ಪ್ರೌಢಶಾಲೆಗೆ ದಾಖಲಾಗಿರುತ್ತಾರೆ. ಈ ವರ್ಷ 1ರಿಂದ 7ನೇ ತರಗತಿವರೆಗೆ ಈಗ ಒಟ್ಟು 40 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಪ್ರಸ್ತುತ ಶಾಲೆಯಲ್ಲಿ ಕಾಯಂ ಶಿಕ್ಷಕರಲ್ಲಿ ಓರ್ವರಾದ ಶ್ರೀಮತಿ ವಸಂತಿ ಮೇಡಮ್ ಇವರು ವರ್ಗಾವಣೆಗೊಂಡು ಶ್ರೀಮತಿ ಸೌಮ್ಯಾ ಭಿ ಹಾಗೂ ಶ್ರೀಮತಿ ಲತಾ ಇವರು ಮಾತೃತ್ವ ರಜೆಯಲ್ಲಿರುತ್ತಾರೆ. ಐವರ್ನಾಡು ಶಾಲೆಯ ಪದವೀಧರ ಶಿಕ್ಷಕರಾದ ಶ್ರೀಯುತ ಅರವಿಂದ ಕೆ ಇವರು ಪ್ರಭಾರ ಮುಖ್ಯೋಪಾಧ್ಯಾಯರಾಗಿ ವಾರದಲ್ಲಿ 2 ದಿನ ಈ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಪೆರ್ವಾಜಿ ಶಾಲೆಯ ಸಹಶಿಕ್ಷಕಿಯಾದ ಶ್ರೀಮತಿ ಲಲಿತಾ ಕುಮಾರಿ ಅವರು ಸಹಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಆದೇಶದಂತೆ ಶ್ರೀಮತಿ ಸರಿತಾ ಕೆ ಹಾಗೂ ಶ್ರೀಮತಿ ಹರಿಣಾಕ್ಷಿಯವರು ಅತಿಥಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಈ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿರುವ ಶ್ರೀಯುತ ಜಯಪ್ರಕಾಶ್ ರೈ ಕನ್ನೆಜಾಲು ನ್ಯಾಯವಾದಿಗಳು ಬೆಂಗಳೂರು ಇವರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗಬಾರದೆಂದು ಗೌರವಧನ ನೀಡಿ ಅದರಂತೆ ಶಿಕ್ಷಕಿ ಶ್ರೀಮತಿ ವಿದ್ಯಾ ಇವರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಕುಮಾರಿ ಸಮೃದ್ಧಿ ಕುಂಜಾಡಿಯವರು ತಮ್ಮ ರಜೆಯ ಅವಧಿಯಲ್ಲಿ 2 ತಿಂಗಳ ಕಾಲ ಗೌರವ ಶಿಕ್ಷಕರಾಗಿ ಕಾರ್ಯವನ್ನು ಇಲ್ಲಿ ನಿರ್ವಹಿಸಿದ್ದಾರೆ. 1ರಿಂದ 3ನೇ ತರಗತಿಯವರೆಗೆ ನಲಿಕಲಿ ಪದ್ಧತಿ, 4ರಿಂದ 7ನೇ ತರಗತಿಯವರೆಗೆ ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನದಂತೆ ತರಗತಿಗಳು ನಡೆಯುತ್ತಿವೆ. ಶಾಲಾ ಮುಖ್ಯಮಂತ್ರಿಯಾಗಿ ಆಯಿಷತ್ ಶಹನಾ MH ಇವರು ಆಯ್ಕೆಯಾಗಿರುತ್ತಾರೆ. ಅಕ್ಷರದಾಸೋಹ ಕಾರ್ಯಕ್ರಮದಲ್ಲಿ ಶ್ರೀಮತಿ ಲೀಲಾವತಿ ಮುಖ್ಯ ಅಡುಗೆಯವರಾಗಿ ಮತ್ತು ಶ್ರೀಮತಿ ನೀಲಮ್ಮನವರು ಸಹಾಯಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವರು. ಸರಕಾರದ ಉಚಿತ ಪಠ್ಯಪುಸ್ತಕ ವಿತರಣೆ, ಸಮವಸ್ತ್ರ, ಶೂ ಸಾಕ್ಸ್ ನೀಡಿಕೆ, ಮಧ್ಯಾಹ್ನ ಬಿಸಿ ಊಟ, ಕ್ಷೀರಭಾಗ್ಯ, ಪೌಷ್ಟಿಕ ಆಹಾರ ವಿತರಣೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಉತ್ತಮವಾಗಿ ನಡೆಸಿಕೊಂಡು ಬರುತ್ತಿದ್ದೇವೆ. ಶಾಲೆಯಲ್ಲಿ ಉತ್ತಮ ರೀತಿಯಲ್ಲಿ ಪಠ್ಯಬೋಧನೆ ನಡೆಸಿಕೊಂಡು ಬರುತ್ತಾ ಇದ್ದೇವೆ. ಶಾಲಾ ಪ್ರಾರ್ಥನಾ ಅವಧಿಯಲ್ಲಿ ವಾರ್ತಾವಾಚನ, ರಸಪ್ರಶ್ನೆ, ಪುಸ್ತಕ ಪರಿಚಯ, ಗಾದೆ ಮಾತು, ಒಗಟುಗಳು, ವಿಜ್ಞಾನ ಪ್ರಯೋಗ ಉತ್ತಮವಾಗಿ ಮೂಡಿಬರುತ್ತಿದ್ದು ಇಲಾಖಾಧಿಕಾರಿಗಳಿಂದ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ವರ್ಷದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಶಾಲೆಯ 6 ವಿದ್ಯಾರ್ಥಿಗಳು ಬಹುಮಾನವನ್ನು ಪಡೆದುಕೊಂಡಿರುತ್ತಾರೆ. 6ನೇ ತರಗತಿಯ ಕುಮಾರಿ ಪಲ್ಲವಿಯವರು ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಕವನ ವಾಚನ ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಆಯೋಜನೆಗೊಳ್ಳುವ ಯೋಗ ಮತ್ತು ನೈತಿಕ ಶಿಕ್ಷಣ ಮೌಲ್ಯಾಧಾರಿತ ಪುಸ್ತಕಗಳ ತಾಲೂಕು ಮಟ್ಟದ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ 4 ವಿದ್ಯಾರ್ಥಿಗಳು ಭಾಗವಹಿಸಿರುತ್ತಾರೆ. ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಶಾಲಾ ಮಕ್ಕಳು ಸ್ಪರ್ಧಾಳುಗಳಾಗಿ ಭಾಗವಹಿಸಿರುತ್ತಾರೆ ಹಾಗೂ ಮಕ್ಕಳಿಗೆ ತರಬೇತಿ ನೀಡಿ ಉತ್ತಮ ಕ್ರೀಡಾಪಟುಗಳನ್ನಾಗಿ ಮಾಡುವೆವು ಎಂದು ಬೇರೆ ಬೇರೆ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರು ಹೇಳಿರುವುದು ನಮಗೆಲ್ಲರಿಗೂ ಖುಷಿಯ ವಿಷಯವಾಗಿದೆ. ಪ್ರಸಕ್ತ ಶೈಕ್ಷಣಿಕ ವರ್ಷವು ದಿನಾಂಕ 29/5/2023ರಂದು ಆರಂಭಗೊಂಡಿರುತ್ತದೆ. 1/6/2023ರಂದು ಶಾಲಾ ಪ್ರಾರಂಭೋತ್ಸವದ ಮೂಲಕ ತರಗತಿಗಳು ಆರಂಭಗೊಂಡವು. ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಗಿಡವನ್ನು ನೆಟ್ಟು ಆಚರಿಸಲಾಯಿತು. ಜೂನ್ 21ರಂದು ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಿ ಸರಳವಾದ ಯೋಗಾಭ್ಯಾಸ ಹಾಗೂ ಪ್ರಾಣಾಯಾಮವನ್ನು ಮಾಡಿಸಿ ಯೋಗದ ಮಹತ್ವವನ್ನು ತಿಳಿಸಲಾಯಿತು. 15/8/2023 ಸ್ವಾತಂತ್ರ್ಯ ದಿನದಂದು ಶ್ರೀ ನರಸಿಂಹ ತೇಜಸ್ವಿ ಕಾನಾವು ಇವರು ಧ್ವಜಾರೋಹಣಗೈದರು. ಶಾಲಾ ಮಕ್ಕಳಿಂದ ಮೆರವಣಿಗೆ ಹಾಗೂ ಸಭಾ ಕಾರ್ಯಕ್ರಮವನ್ನು ನಡೆಸಲಾಯಿತು. ಸೆಪ್ಟೆಂಬರ್ 5ರಂದು ಶಿಕ್ಷಕ ದಿನಾಚರಣೆಯನ್ನು ಆಚರಿಸಲಾಯಿತು. ಪೋಷಣ ಅಭಿಯಾನ ಕಾರ್ಯಕ್ರಮವನ್ನು ದಿನಾಂಕ 18/9/2023ರಂದು ನಡೆಸಿ ಪೌಷ್ಟಿಕ ಆಹಾರಗಳ ಪ್ರದರ್ಶನ ಮತ್ತು ಮಹತ್ವವನ್ನು ತಿಳಿಸಲಾಯಿತು. ದಿನಾಂಕ 2/10/23ರಂದು ಗಾಂಧಿ ಜಯಂತಿಯನ್ನು ಆಚರಿಸಲಾಯಿತು. ದಿನಾಂಕ 22/10/23ರಂದು ಶಾಲಾ ನೂತನ ಕಟ್ಟಡಗಳ ಉದ್ಘಾಟನಾ ಕಾರ್ಯಕ್ರಮವು ನಡೆಯಿತು. ಸನ್ಮಾನ್ಯ ಕುಮಾರಿ ಭಾಗೀರಥಿ ಮುರುಳ್ಯ, ಮಾನ್ಯ ಶಾಸಕರು ಸುಳ್ಯ ವಿಧಾನಸಭಾ ಕ್ಷೇತ್ರ ಇವರು ಉದ್ಘಾಟಿಸಿದರು. ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಮಾನ್ಯ ಸಂಸದರು ದಕ್ಷಿಣ ಕನ್ನಡ ಜಿಲ್ಲೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಶುಭವನ್ನು ಹಾರೈಸಿದರು. 28/10/23ರಂದು ವಾಲ್ಮೀಕಿ ಜಯಂತಿ ಆಚರಣೆ, 1/11/2023ರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿ ಮಕ್ಕಳಿಗೆ ಸ್ಪರ್ಧಾ ಕಾರ್ಯಕ್ರಮಗಳನ್ನು ನಡೆಸಿ ಬಹುಮಾನ ವಿತರಿಸಲಾಯಿತು. ನವೆಂಬರ್ 14ರ ಮಕ್ಕಳ ದಿನಾಚರಣೆ ಪ್ರಯುಕ್ತ ಮಕ್ಕಳ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು. ಸಂವಿಧಾನ ದಿನಾಚರಣೆಯನ್ನು ಆಚರಿಸುವುದರೊಂದಿಗೆ ಪ್ರತಿದಿನ ಪ್ರಾರ್ಥನಾ ಅವಧಿಯಲ್ಲಿ ಸಂವಿಧಾನದ ಪ್ರಸ್ತಾವನೆಯನ್ನು ಓದಿಸುವುದರ ಮೂಲಕ ಅದರ ಬಗ್ಗೆ ಅರಿವನ್ನುಂಟು ಮಾಡಲಾಯಿತು. 30/11/2023ರಂದು ಕನಕದಾಸ ಜಯಂತಿಯನ್ನು ಆಚರಿಸಲಾಯಿತು. ದಿನಾಂಕ 3/12/2023ರಂದು ಕ್ರೀಡೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಯಿತು.
ಆರಂಭಿಸಲಾಯಿತು. ಈ ಎಲ್ಲ ಕಾರ್ಯಕ್ರಮಗಳಿಗೆ ಶಾಲಾ SDMC ಅಧ್ಯಕ್ಷರಾದ ಶ್ರೀ ಜಯಂತಗೌಡ ಕುಂಡಡ್ಕ, ಉಪಾಧ್ಯಕ್ಷರಾದ ಶ್ರೀಮತಿ ಸುಮತಿ ರೈ ಹಾಗೂ ಸರ್ವ ಸದಸ್ಯರು ಕ್ರಿಯಾಶೀಲರಾಗಿ ಭಾಗವಹಿಸಿ ಸಹಕರಿಸಿದರು. ಶಾಲಾ ಮಕ್ಕಳ ಶೈಕ್ಷಣಿಕ ಬೌದ್ಧಿಕ ಪ್ರಗತಿಗಾಗಿ 8 ದತ್ತಿ ನಿಧಿಗಳನ್ನು ಗಣ್ಯರು ಸ್ಥಾಪಿಸಿದ್ದು, 9 ಪ್ರೋತ್ಸಾಹಕ ಪ್ರತಿಪಾದನಾ ಪುರಸ್ಕಾರ ಗಣ್ಯರು ನೀಡಿರುತ್ತಾರೆ. ಈ ಎಲ್ಲ ದತ್ತಿ ನಿಧಿ ಹಾಗೂ ಪ್ರೋತ್ಸಾಹಕ ಧನವನ್ನು ಷರತ್ತಿಗೆ ಅನುಗುಣವಾಗಿ ಪ್ರತಿ ವರ್ಷ ಹಂಚಲಾಗುತ್ತದೆ. ಪ್ರಸಕ್ತ ವರ್ಷದ ಕೊಡುಗೆಗಳು: ಶ್ರೀ ನರಸಿಂಹ ಶರ್ಮಾ ಡಾಕ್ಟರ್ ಇವರ ಕಾನವ್ ಮತ್ತು ಮನೆಯವರು ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ಶ್ರೀ ಮಹೇಶ್ ಕುಂಡಡ್ಕ ಇವರು ಲೇಖನ ಸಾಮಗ್ರಿಗಳು ಹಾಗೂ ಪುಸ್ತಕವನ್ನು ನೀಡಿರುತ್ತಾರೆ. ಶ್ರೀ ಯಶವಂತ ಕಾನವಜಾಲು ಇವರು ಮಕ್ಕಳಿಗೆ ಕಂಪಾಸ್ ಪೆಟ್ಟಿಗೆಯನ್ನು ನೀಡಿರುತ್ತಾರೆ. ಶ್ರೀ ಜೀವನ್ ರೈ ಕನ್ನೆಜಾಲು ಇವರು ತಟ್ಟೆ ಸ್ಟ್ಯಾಂಡನ್ನು ನೀಡಿರುತ್ತಾರೆ. ಶ್ರೀ ಉಮೇಶ್ ರಾವ್ ಕೊಂಡಪ್ಪಾಡಿ ಅವರು ಮಕ್ಕಳಿಗೆ ಬಣ್ಣದ ಸಮವಸ್ತ್ರವನ್ನು ನೀಡಿರುತ್ತಾರೆ. ಶ್ರೀ ಅಭಿಷೇಕ್ ರೈ ಚೆನ್ನಾವರ ಮತ್ತು ಶ್ರೀ ದೀಪಕ್ ರೈ ಚೆನ್ನಾವರ ಇವರು ಊಟದ ತಟ್ಟೆಗಳನ್ನು ನೀಡಿರುತ್ತಾರೆ. ಶ್ರೀಮತಿ ವಸಂತಿ ಸಹಶಿಕ್ಷಕಿಯವರು ವರ್ಗಾವಣೆಗೊಂಡು ತೆರಳುವಾಗ ಒಂದು ಸ್ಟ್ಯಾಂಡ್ ಫ್ಯಾನನ್ನು ನೀಡಿರುತ್ತಾರೆ. ಪೆಟ್ರೋನೆಟ್ MHB ಲಿಮಿಟೆಡ್ ಮಂಗಳೂರು ಇವರು ರು. 20,23,562 ವೆಚ್ಚದಲ್ಲಿ 2 ತರಗತಿ ಕೊಠಡಿ ಹಾಗೂ ಡೆಸ್ಕ್ ಬೆಂಚ್ಗಳನ್ನು ನೀಡಿರುತ್ತಾರೆ. ಹಾಗೂ ಮಾನ್ಯ ಸಂಸದರ ಅನುದಾನದಡಿಯಲ್ಲಿ ಸಭಾಂಗಣ ನಿರ್ಮಾಣದ ಕಾರ್ಯ ಪ್ರಗತಿಯಲ್ಲಿದೆ. ಈ ಸಂದರ್ಭದಲ್ಲಿ ಶಾಲಾಭಿವೃದ್ಧಿಗೆ ಕೈ ಜೋಡಿಸುತ್ತಿರುವ ಇವರೆಲ್ಲರಿಗೂ ನಾವು ಅಭಾರಿಗಳಾಗಿರುತ್ತೇವೆ. ಶಾಲೆಯು ಇನ್ನೂ ಪ್ರಗತಿಯನ್ನು ಸಾಧಿಸಬೇಕು. ನಮ್ಮ ಶಾಲೆ ನಮ್ಮ ಹೆಮ್ಮೆಯಾಗಬೇಕು. ಈ ಊರಿನ ಕಣ್ಮಣಿಯಾಗಬೇಕು. ಇನ್ನೂ ಅನೇಕ ಬೇಡಿಕೆಗಳನ್ನು ಈ ಶುಭ ಸಂದರ್ಭದಲ್ಲಿ ತಮ್ಮ ಮುಂದಿಡ ಬಯಸುತ್ತೇನೆ. ಕೊಳವೆ ಬಾವಿಗೆ ಒಂದು ಪಂಪ್ ಶೆಡ್, ಮಕ್ಕಳಿಗೆ ಆಟದ ಸಾಮಗ್ರಿಗಳು, ಉಯ್ಯಾಲೆ, ಜಾರುಬಂಡಿ, ಸ್ಮಾರ್ಟ್ ಕ್ಲಾಸ್, ಗ್ರೀನ್ ಬೋರ್ಡ್, ಕಂಪ್ಯೂಟರ್, ತರಗತಿಗಳಿಗೆ ಫ್ಯಾನ್, ಈ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಎಲ್ಲರ ಸಹಕಾರವನ್ನು ಕೋರುತ್ತೇವೆ. ಈ ಸಂದರ್ಭದಲ್ಲಿ ಶಾಲಾಭಿವೃದ್ಧಿಗಾಗಿ ದುಡಿದ ಹಿರಿಯ ಚೇತನಗಳನ್ನು ಸ್ಮರಿಸುತ್ತಾ ಶೈಕ್ಷಣಿಕವಾಗಿ ಆಡಳಿತಾತ್ಮಕವಾಗಿ ಮಾರ್ಗದರ್ಶನ ನೀಡುತ್ತಿರುವಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕ್ಷೇತ್ರ ಸಮನ್ವಯಾಧಿಕಾರಿಗಳು, ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳು, ಶಿಕ್ಷಣ ಸಂಯೋಜಕರು, ಸಮೂಹ ಸಂಪನ್ಮೂಲ ವ್ಯಕ್ತಿಗಳು, SDMC ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಊರಿನ ಹಿರಿಯರು, ವಿದ್ಯಾಭಿಮಾನಿಗಳು, ಜನಪ್ರತಿನಿಧಿಗಳು, ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು, ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕರು, ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಸರ್ವ ಸದಸ್ಯರು, ಶಾಲಾ ಹಿತಚಿಂತನಾ ಸಮಿತಿ ಅಧ್ಯಕ್ಷರು, ಸರ್ವ ಸದಸ್ಯರು, ಸ್ಥಳೀಯ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರುಗಳನ್ನು ಕೃತಜ್ಞತೆಯಿಂದ ಸ್ಮರಿಸುತ್ತೇನೆ. ಶಾಲಾ ಸ್ವಚ್ಛತೆ ಮಾಡಲು ಶ್ರಮದಾನದ ಮೂಲಕ ಶ್ರಮದಾನ ಮಾಡಿದ ಪೋಷಕರೆಲ್ಲರಿಗೂ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಮಗದೊಮ್ಮೆ ವಂದಿಸುತ್ತೇನೆ. ಈ ಶಾಲೆಯ ಅಭಿವೃದ್ಧಿಯಲ್ಲಿ ಎಲ್ಲರೂ ಕೈ ಜೋಡಿಸೋಣ ಎಂದು ವಿನಂತಿಸಿಕೊಳ್ಳುತ್ತಾ, ಊರಿನ ಸಮಸ್ತ ದೇವರುಗಳ ಕೃಪೆ ಸದಾ ಎಲ್ಲರ ಮೇಲಿರಲಿ ಎಂದು ಬೇಡಿಕೊಳ್ಳುತ್ತಾ ವರದಿಗೆ ಪೂರ್ಣ ವಿರಾಮವನ್ನು ಇಡುತ್ತಿದ್ದೇನೆ. ಮಾತನಾಡುವ ಸಮಯ ಅಲ್ಲ. ನೀವೆಲ್ಲ ಬಂದದ್ದು ಯಾಕೆ ಅಂತ ಗೊತ್ತುಂಟು. ನಿಮ್ಮ ಮಕ್ಕಳ ಅಂದ ಚಂದವನ್ನು ನೋಡಿ ಅವರೊಟ್ಟಿಗೆ ನೀವೊಂದಷ್ಟು ಖುಷಿ ಪಡಬೇಕು. ಅವರ ಖುಷಿಯಲ್ಲಿ ನೀವು ಕೂಡ ಖುಷಿಯನ್ನು ಅನುಭವಿಸಬೇಕು ಎನ್ನುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಪಾಲ್ಗೊಂಡಿದ್ದೀರಿ. ತಾಯಂದಿರು ತುಂಬ ಜನ ಇದ್ದೀರಿ. ಗಂಡಸರಿಗಿಂತ ಮಹಿಳೆಯರೇ ಮೇಲು. ಎಲ್ಲದರಲ್ಲಿ ಮೇಲ್ಗೈ ಮಹಿಳೆ. ಇವತ್ತು ಮಕ್ಕಳನ್ನು ನೋಡಿದೆವು. ಎಲ್ಲ ಪ್ರಶಸ್ತಿಗಳು ಇವತ್ತು ಏನು ದತ್ತಿ ನಿಧಿಯನ್ನು ಪಡ್ಕೊಳ್ಳಿಕ್ಕೆ ಹೆಣ್ಮಕ್ಳೇ ಬರ್ತಿದ್ದರು. ಆಗ ನಮ್ಮ ಸಂಸದರು ಹೇಳ್ತಿದ್ರು, ಒಬ್ಬನಾದರೂ ಬಂದಲ್ಲ ಹುಡುಗ ಅಂತೇಳಿ ಖುಷಿ ಪಟ್ಟರು. ಅವನಿಗೆ 2 ಬೆಣ್ಣು ತಟ್ಟಿದ್ರು, ಎಂಕ್ಲ ಮರ್ಯಾದೆ ಒರಿಪಾಯ ಅಂತೇಳಿ. ಅಂದರೆ ಎಲ್ಲದರಲ್ಲಿ ಮಹಿಳೆಯರು, ಇಲ್ಲಿ ಕೂತದ್ರಲ್ಲಿ ಕೂಡ ಮಹಿಳೆಯರು. ಎಲ್ಲ ಮನೆ ಕೆಲಸ ಮಾಡಿಟ್ಟು ಬೆಳಿಗ್ಗೆಯಿಂದ ಹೊರಡಿ ಹೇಗಾದರೂ ಸಂಜೆಗೆ ಶಾಲೆಗೆ ಬಂದು ಮುಟ್ಟಿದ್ದಾರೆ. ಇನ್ನು ಮನೆಯಲ್ಲಿ ನಾಳೆ ಏನು ತಯಾರು ಮಾಡಬೇಕಂತೇಳಿ ಇವತ್ತೆಲ್ಲ ರೆಡಿ ಮಾಡಿ ಬಂದಿರ್ಬೋದು. ನಾಳೆ ಬೆಳಿಗ್ಗೆ ಬೆಳಿಗ್ಗೆಗೆಲ್ಲ ರೆಡಿ ಆಗಬೇಕು ಅಂತೇಳಿ. ಈಗೆಲ್ಲ ಫ್ರಿಜ್ ಎಲ್ಲ ಇದ್ದ ಕಾರಣ ಮೊದಲೇ ಎಲ್ಲ ಕಡ್ದೆಲ್ಲ ರೆಡಿ ಮಾಡಿ ಇಟ್ಟಿರ್ಬೋದು. ಅಂದರೆ ಇವತ್ತು ಹೋಗುವಾಗ ಲೇಟ್ ಆಗ್ತದೆ ಗೊತ್ತಿದೆ. ಒಂದಿಷ್ಟು ವರದಿ ಇದೆ, ಒಂದಷ್ಟು ಅತಿಥಿಗಳು ಬರ್ತಾರೆ, ರಾಜಕಾರಣಿಗಳು ಒಂದಷ್ಟು ಉದ್ದ ಭಾಷಣ ಮಾಡಲಿಕ್ಕೆ ಇದ್ದಾರೆ. ಅಷ್ಟೆಲ್ಲ ಆಗುವಾಗ ಟೈಮ್ ಆಗ್ತದೆ ಅಂತ ಗೊತ್ತಿದ್ದೇ ಬಂದವರು. ಆದ ಕಾರಣ ಒಂದೆರಡು ಮಾತಾಡಲೇಬೇಕಾಗ್ತದೆ. ಇವತ್ತು ಮುಕ್ಕೂರಿನಂಥ ಈ ಪರಿಸರದಲ್ಲಿ ಇಷ್ಟೊತ್ತಿಗೆ ಇಷ್ಟು ಜನ ಸೇರಿದರೆ ಇಲ್ಲಿಯ ಶಿಕ್ಷಣದ ಅಭಿಮಾನ ಹೇಗಿದೆ ಅನ್ನೋದನ್ನು ನಿಮ್ಮನ್ನು ನೋಡಿದಾಗ ಗೊತ್ತಾಗ್ತದೆ. ಇವತ್ತು ನಾನು ಈ ಮುಕ್ಕೂರಿಗೆ ಪ್ರಥಮ ಅಲ್ಲ, ಹಿಂದೇನು ಬರ್ತಾ ಇದ್ದೆ. ಅಂದರೆ ವೇದಿಕೆಯಲ್ಲಿ ನಿಂತು ಮಾತನಾಡಿಲ್ಲ, ವೇದಿಕೆ ಎದುರು ಕೂತು ಮೇಲೆ ಮಾತಾಡುವವರ ಮಾತನ್ನು ಕೆಳಗೆ ಕೂತು ಕೇಳಿದ್ದೇನೆ. ಇವತ್ತು ಅದು ಅವಕಾಶವನ್ನು ನೀವೆಲ್ಲ ಕಲ್ಪಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇನೆ. ಪ್ರಾಥಮಿಕ ಹಂತದ ಶಿಕ್ಷಣ ಮುಕ್ಕೂರಿನಲ್ಲಿ ಹೇಗಿದೆ ಅಂತೇಳಿದರೆ, ಇವತ್ತು ನಳಿನ್ ಕುಮಾರ್ ಕಟೀಲ್ ಇದ್ದಾರೆ, ಕಾನೋ ನಮ್ಮ ಡಾಕ್ಟ್ರ್ ಇದ್ದಾರೆ, ಎಲ್ಲರೂ ನಮ್ಮ ದಯಾಕರ ಆಳ್ವರಿದ್ದಾರೆ. ಅವರು ಕುಂಬ್ರದವರಾದರೂ ಇಲ್ಲಿ ಅವರು ನನಗೆ ತುಂಬ ಆತ್ಮೀಯರು, ಒಂದಿನಿಂದಲೂ ಭಾರಿ ಪರಿಚಯಿಸ್ತಾರೆ. ಅಂದರೆ ಇಲ್ಲಿ ಒಂದಷ್ಟು ಜನ ಮುಕ್ಕೂರಲ್ಲಿ ಕಲಿತವರು ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಹೆಸರು ಗಳಿಸಿ ಒಳ್ಳೆಯ ನಾಯಕರಾಗಿ ಬೆಳೆದಿದ್ದಾರೆ. ಅದು ಇವತ್ತು ಈ ಶಾಲೆಯ ಒಂದು ವಿಶೇಷತೆ ಅಂತ ನಾನು ತಿಳ್ಕೊಂಡಿದ್ದೇನೆ.
ಯಾವುದೇ ಸ್ಥಾನಮಾನ ಅವರು ಎಲ್ಲಿ ಹೋದರೂ ಯಾವುದಾದ್ರೂ ಒಂದು ಸ್ಥಾನಮಾನದಲ್ಲಿ ಮುಂದೆ ಇದ್ದಾರೆ. ಇವತ್ತು ನಾವು ನೋಡ್ಬೋದು ಕೃಷಿಯಲ್ಲಿ ಆಗಿರ್ಬೋದು ಅಥವಾ ಇನ್ನಿತರ ಚಟುವಟಿಕೆಯಲ್ಲಿ. ಅಂದರೆ ಆ ತಳಮಟ್ಟದ ಶಿಕ್ಷಣ, ಪ್ರಾಥಮಿಕ ಹಂತದ ಶಿಕ್ಷಣ ಆ ವ್ಯಕ್ತಿಯನ್ನು ಎಷ್ಟು ಮಟ್ಟಕ್ಕೂ ಏರಿಸ್ಬೋದು. ಒಂದು ಮನೆ ಕಟ್ಟುವಾಗ ಅಥವಾ ಒಂದು ಬಿಲ್ಡಿಂಗ್ ಕಟ್ಟುವಾಗ ಅದರ ಫೌಂಡೇಶನ್ ಹೇಗಿರ್ತದೋ ಅದರ ಆಧಾರದಲ್ಲಿ ಎಷ್ಟು ದೊಡ್ಡ ಮಾಳಿಗೆ ಕೂಡ ಕಟ್ಬೋದು, ಎಷ್ಟು ಅಂತರದ ಅಂತಸ್ತುಗಳನ್ನು ಕಟ್ಟಬೋದು ಅಂತ. ಅಂಥ ಫೌಂಡೇಶನ್ ಅಂತ ಇರುವಂಥ ಶಿಕ್ಷಣ ಪ್ರಾಥಮಿಕ ಹಂತದ ಶಿಕ್ಷಣ. ಆ ಶಿಕ್ಷಣ ಸರಿಯಾಗಿ ದೊರೆತರೆ ಆ ವಿದ್ಯಾರ್ಥಿ ಮುಂದೆ ಜೀವನದಲ್ಲಿ ಒಳ್ಳೆಯ ಸಾಧನೆ ಮಾಡಿ ಅವನ ಒಂದು ಉತ್ತಮ ನಾಯಕನಾಗಿ ಬೆಳಲಿಕ್ಕೆ ಮಾದರಿಯಾಗಿ ಅಂಥ ಶಿಕ್ಷಣ ಇವತ್ತು ಮುಕ್ಕೂರು ಶಾಲೆಯಿಂದ ಇವತ್ತು ನಿಮಗೆಲ್ಲ ಸಿಗ್ತಿದೆ ಈ ಪುಟಾಣಿ ಮಕ್ಕಳಿಗೆ. ಅದರ ಜೊತೆಗೆ ಬರೀ ಪುಸ್ತಕದ ವಿಷಯ ಮಾತ್ರ ಇದ್ದರೆ ಸಾಕಾಗಲಿಕ್ಕಿಲ್ಲ, ನಮಗೊಂದಷ್ಟು ಪರಿಸರದ ವಿಷಯ ಕೂಡ ಬೇಕಾಗ್ತದೆ. ನಾವು ಪರಿಸರವನ್ನು ಹೊಂದಿಕೊಂಡು ಬದುಕುವ ಒಂದು ಜೀವಿಗಳು, ಅಂದರೆ ಎಲ್ಲ ಜೀವಿ ಪ್ರಾಣಿಗಳಲ್ಲಿ ನಾವು ಒಂದು ಬುದ್ಧಿವಂತ ಪ್ರಾಣಿ ಅಂತೇಳಿ. ಅದು ನಾವು ಪರಿಸರವನ್ನು ಹೊಂದಿಕೊಂಡು ಬದುಕುವಾಗ ನಮಗೆಲ್ಲ ರೀತಿಯ ಚಟುವಟಿಕೆಗಳು ಕೂಡ ಇವತ್ತು ನಮ್ಮ ಮಕ್ಕಳಿಗೆ ಬೇಕಾಗಿರ್ತದೆ. ಇವತ್ತು ರೈತರ ಮಗ ಆಗಿದ್ದರೆ ರೈತನಾಗಿಯೇ ಅವನು ಹೇಗೆ ಮುಂದೆ ಬೆಳಿಬೇಕು ಎನ್ನುವುದರ ಬಗ್ಗೆ ಕೂಡ ನಮಗೆ ಚಿಂತನೆ ಬೇಕು. ಇವತ್ತು ಹೈನುಗಾರಿಕೆ ಮಾಡುವ ಅವನ ಮಗ ಇವತ್ತು ಹೈನುಗಾರಿಕೆಯಲ್ಲಿ ಮುಂದೆ ಏನು ಸಂಪಾದನೆ ಮಾಡಿ ದೊಡ್ಡ ಜ್ಞಾನಿ ಆಗ್ಬೋದು ಎನ್ನುವುದರ ಬಗ್ಗೆ ಕೂಡ ಚಿಂತನೆ ಮಾಡಬೇಕು. ಒಂದಷ್ಟು ಸಮಯ 6 ಗಂಟೆ ಬೆಳಿಗ್ಗೆ 9 ಗಂಟೆಗೆ ಮನೆಯಿಂದ ಮಕ್ಕಳು ಬಂದರೆ ಶಾಲೆಗೆ, ಸಂಜೆ 5 ಗಂಟೆವರೆಗೆ ಮಕ್ಕಳು ಶಾಲೆಯಲ್ಲಿ ಶಿಕ್ಷಕರ ಜೊತೆಗೆ ಇರ್ತಾರೆ. ಹೆಚ್ಚಿನ ಸಮಯವನ್ನು ಮಕ್ಕಳು ಕಳೆಯುವಂಥದ್ದು ಪೋಷಕರ ಜೊತೆಗೆ. ಅದಕ್ಕೋಸ್ಕರ ನಾವು ಬರೀ ಇಲ್ಲಿ ಶಾಲೆಯ ಪಾಠ ಪ್ರವಚನ ಮಾತ್ರ ಮಕ್ಕಳಿಗೆ ಸೀಮಿತ ಅಲ್ಲ, ಅವರ ಜ್ಞಾನಕ್ಕೆ ನಮ್ಮ ಮನೆಯ ಪಾಠ ಕೂಡ ಪ್ರಾಮುಖ್ಯ ಆಗಿರ್ತದೆ. ನಾವು ಮನೆಯಲ್ಲಿ ಅವರಿಗೆ ಯಾವ ರೀತಿಯ ಶಿಕ್ಷಣವನ್ನು ಕೊಡ್ತಿದ್ದೇವೆ, ಇವತ್ತು ಧಾರ್ಮಿಕ ಆಗಿರ್ಬೋದು, ಸಾಂಸ್ಕೃತಿಕ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಶಿಕ್ಷಣ ಮನೆಯಲ್ಲಿ ಸಿಕ್ಕಿದಾಗ ಆ ಮಗು ಮತ್ತಷ್ಟು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ, ಅವನಲ್ಲಿ ಒಂದಷ್ಟು ಜ್ಞಾನ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ 1 ವರ್ಷ ಇವತ್ತು ಶಿಕ್ಷಕರು ಮಾತ್ರ ಆ ಮಕ್ಕಳನ್ನು ಪರೀಕ್ಷೆ ಮಾಡ್ತಿದ್ದರು. ಪರೀಕ್ಷೆಯಲ್ಲಿ ಎಷ್ಟು ಮಾರ್ಕು ಎಷ್ಟು ಕಡಿಮೆ ಇದೆ ಎನ್ನುವುದನ್ನು ಅವರು ಮಾತ್ರ ನೋಡ್ತಿದ್ರು. ಆದರೆ ಇವತ್ತು 1 ವರ್ಷದಲ್ಲಿ ನನ್ನ ಮಗ ಏನು ಕಲ್ತಿದ್ದಾನೆ, ಇವತ್ತೇನು ಮಾಡ್ಬೋದು ಅನ್ನೋದರ ಬಗ್ಗೆ ಒಂದು ಸ್ಟೇಜ್ ಅವನಿಗೆ ನಿರ್ಮಾಣ ಮಾಡಿಕೊಟ್ಟಾಗ ಇವತ್ತು ತಂದೆ ತಾಯಿ, ಅಜ್ಜ ಅಜ್ಜಂದಿರು ಎಲ್ಲರೂ ಆ ಮಗು ನನ್ನ ಮಗು ಹೇಗಿದ್ದಾನೆ, ಅವನೆಷ್ಟು ಕಲ್ತಿದ್ದಾನೆ ಎನ್ನುವುದನ್ನು ಜಡ್ಜ್ ಮಾಡಲಿಕ್ಕೆ ಇವತ್ತು ನೀವು ಎದುರು ಕೂತಿದ್ದೀರಿ. ಇವತ್ತು ನೀವು ನೇರವಾಗಿ ಆ ನಿಮ್ಮ ಮಗುವಿನ ಏನು ಅವನಲ್ಲಿರುವಂಥ ಪ್ರತಿಭೆಗಳನ್ನು ನೀವು ನಿಮ್ಮ ಎದುರು ಪ್ರದರ್ಶನ ಮಾಡಿ ನೀವೇ ಆ ಮಗುವಿಗೆ ಮಾರ್ಕ್ ಹಾಕುವಂಥ ದಿನ ಅಂತ ಹೇಳಿದರೆ ಈ ವಾರ್ಷಿಕೋತ್ಸವ ದಿನ. ಅದಕ್ಕೋಸ್ಕರ ಈ ಕಾರ್ಯಕ್ರಮದಲ್ಲಿ ನಾನು ಜಾಸ್ತಿ ಮಾತನಾಡೋದಿಲ್ಲ. ನಮ್ಮ ಸಂಸದರು ಇದೇ ಶಾಲೆಯ ಹಳೆ ವಿದ್ಯಾರ್ಥಿ ಮತ್ತು ಇಲ್ಲಿ ಹಲವಾರು ಚಟುವಟಿಕೆಯನ್ನು ತೊಡಗಿಸಿಕೊಂಡು ಅವರೊಂದಷ್ಟು ಮಾತನಾಡಲಿಕ್ಕಿದ್ದಾರೆ. ಅದಕ್ಕೋಸ್ಕರ ಜಾಸ್ತಿ ಮಾತನಾಡದೆ ಎಲ್ಲರಿಗೂ ಈ ಕಾರ್ಯಕ್ರಮ ಶುಭವಾಗಲಿ. ಇವತ್ತು ಪ್ರಾರಂಭ ಆದ ಕಾರ್ಯಕ್ರಮ ಮುಗಿಯುವವರೆಗೆ ಒಳ್ಳೆ ರೀತಿಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬರಲಿ ಅಂತ ಹೇಳ್ತಾ, ಈ ಶಾಲೆಯಲ್ಲಿ ಕಲಿತ ಎಲ್ಲರಿಗೂ ಒಳ್ಳೊಳ್ಳೆಯ ಜ್ಞಾನಶಕ್ತಿ ಸಿಕ್ಕಿ ಅವರು ಉತ್ತರೋತ್ತರ ಅಭಿವೃದ್ಧಿಯಾಗಿ ಈ ಊರಿಗೆ, ಈ ತಾಲೂಕಿಗೆ, ಜಿಲ್ಲೆ, ನಮ್ಮ ರಾಷ್ಟ್ರಕ್ಕೆ ಹೆಸರು ಗಳಿಸುವಂಥ ನಾಯಕರಾಗಿ ಮುಂದೆ ಬೆಳೀಲಿ ಅಂತ ಆಶಿಸುತ್ತಾ ಅವಕಾಶಕ್ಕಾಗಿ ವಂದಿಸ್ತಿದ್ದೇನೆ. ಧನ್ಯವಾದಗಳು. ಮುಂದೆ ವಂದಿಸ್ತಾ ಇವತ್ತಿನ ಈ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಮುಕ್ಕೂರು ಪೆರ್ವಾಜೆ ಇದರ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆಗಾಗಲೇ ಶಿಕ್ಷಕರು ಹೇಳಿದರು 15 ವರ್ಷಗಳ ಹಿಂದೆ ವಾರ್ಷಿಕೋತ್ಸವ ನಡೆದಿದೆ, ಅದರ ನೇತೃತ್ವವನ್ನು ನಾವು ವಹಿಸಿಕೊಂಡಿದ್ದೆ. ಈಗ 2ನೇ ಬಾರಿಗೆ ಆ ವಾರ್ಷಿಕ ಹಂಚಿಕೊಳ್ಳಿಕ್ಕೆ ಅವಕಾಶಕ್ಕಾಗಿ ವಂದಿಸ್ತೇನೆ. ಯಾಕೆಂದರೆ ಈ ಸಂದರ್ಭದಲ್ಲಿ ನಮ್ಮ ಊರಿನಲ್ಲಿ ಹುಟ್ಟಿ ಬೆಳೆದು ಈ ಶಾಲೆಯ ಒಬ್ಬ ವಿದ್ಯಾರ್ಥಿಯಾಗಿ ಅವು ಅಧಿಕೃತವಾಗಿ ದಾಖಲೆಯಲ್ಲಿ ಪಾಲ್ತಾಡಿ ಗ್ರಾಮ ಇದ್ದರೂ ಕೂಡ ನಮ್ಮ ಒಡನಾಟ ಈ ಪೆರ್ವಾಜೆ ಮುಕ್ಕೂರಿನಲ್ಲಿದ್ದು ಕಲಿತಂತಹ ನಮ್ಮವರೇ ಆದಂಥ ನಳಿನ್ ಕುಮಾರ್ ಕಟೀಲ್ ಇವರನ್ನು ನಾವೆಲ್ಲರೂ ಕೂಡ ಈ ಊರಿನ ನಾಯಕರಾಗಿದ್ದುಕೊಂಡು ನಮ್ಮ ಊರಿನ ಸರ್ವತೋಮುಖ ಅಭಿವೃದ್ಧಿಗೆ, 2 ಗ್ರಾಮಗಳ ಅಭಿವೃದ್ಧಿಗೆ ಕುಗ್ರಾಮವನ್ನು ಸುಗ್ರಾಮ ಮಾಡಿದಂಥ ನಾಯಕನಾಗಿ ನಮ್ಮೆಲ್ಲರ ಆದರ್ಶವನ್ನು ಮೂಡಿಸಿದಂಥ ನಾಯಕ ನಮ್ಮೆದುರಿಗಿದ್ದಾರೆ. ಅವರನ್ನು ನಾವೆಲ್ಲರೂ ಕೂಡ ನಿಮ್ಮ ಮುಂದೆ ಈ ಸಭೆಯ ಸಭಾಧ್ಯಕ್ಷ ವಹಿಸಿದ ಜಗನ್ನಾಥ ಪೂಜಾರಿಯರ ನೇತೃತ್ವದಲ್ಲಿ, ಹಾಗೆಯೇ ವೇದಿಕೆಯಲ್ಲಿರುವಂಥ ಕುಮಾರಿ ಭಾಗೀರಥಿ ಮುರುಳ್ಯ ವಿಧಾನಸಭಾ ಕ್ಷೇತ್ರ ಸುಳ್ಯ ಇದರ ಶಾಸಕರು, ಹಾಗೆಯೇ ಸುಬ್ರಯ್ಯ ಭಟ್ ನೀರ್ಕಜೆ ಪ್ರಗತಿಪರ ಕೃಷಿಕರು, ಹಾಗೆಯೇ ದಯಾಕರ ಆಳ್ವ ಕುಂಬ್ರ ಪ್ರಗತಿಪರ ಕೃಷಿಕರು, ಹಾಗೆಯೇ ಪಂಚಾಯತಿನ ಸದಸ್ಯರುಗಳು, ಉಪಾಧ್ಯಕ್ಷರುಗಳು ಹಾಗೂ ವಿವಿಧ ಅತಿಥಿಗಳು ಹಾಗೂ ಸೇರಿದಂಥ ಮಹಸ್ತ ಸಭೆಯ ಮುಂದೆ ಅವರನ್ನು ಗೌರವಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಅವರ ಒಂದು ಪರಿಚಯವನ್ನು, ಅವರ ನಡೆದು ಬಂದ ದಾರಿಯನ್ನು ನಿಮ್ಮ ಮುಂದೆ ವಾಚಿಸಲಿಕ್ಕೆ ತಮ್ಮೆಲ್ಲರ ಅನುಮತಿಯನ್ನು ಕೇಳ್ತಿದ್ದೇನೆ. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಮುಕ್ಕೂರು ಪೆರ್ವಾಜೆ ಗ್ರಾಮ ಮತ್ತು ಅಂಚೆ ಸುಳ್ಯ ತಾಲೂಕು, ದಕ್ಷಿಣ ಕನ್ನಡ.
ಕೆಳಗಿನ ಕುಂಜಾಡಿ ಮನೆತನದ ಸುಶೀಲ ಎನ್ ಶೆಟ್ಟಿ ಹಾಗೂ ನಡ್ಡೋಡಿಗುತ್ತು ನಿರಂಜನ ಶೆಟ್ಟಿ ದಂಪತಿಗಳ ಪುತ್ರನಾಗಿ ಜಗದ ಬೆಳಕನ್ನು ಕಂಡು ಮನೆ ಶಿಕ್ಷಣದ ಜೊತೆಗೆ ಶಾಲಾ ಶಿಕ್ಷಣವನ್ನು ನಮ್ಮೂರಿನಲ್ಲಿ ಆರಂಭಿಸಿ ಸಮಾಜ ಕಟೀಲ್ ಇವರಿಗೆ ತಾರೀಕು 22/12/2023ರಂದು ನಮ್ಮ ಶಾಲಾ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಗೌರವಾಧಾರಗಳಿಂದ ಊರಿನ ಮಹಾಜನತೆ ಕೊಡಮಾಡುವ ಅಭಿನಂದನಾ ಪತ್ರ. ಆತ್ಮೀಯರೇ, ಶಿಕ್ಷಣದಿಂದ ಪರಿಪಕ್ವವಾದ ಆಧಾರಿತ ಶಿಕ್ಷಣವನ್ನು ಪಡೆದು ನಾಯಕತ್ವದ ಗುಣಗಳನ್ನು ಮೈಗೂಡಿಸಿಕೊಂಡ ನೀವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರಾಗಿ ಸಮಾಜ ಸೇವೆಗೆ ಅಡಿಯಿಟ್ಟಿರಿ. ಹೀಗೆ ಮುನ್ನಡೆದು ತನ್ನ 18ನೇ ವಯಸ್ಸಿನಲ್ಲಿ ಸಂಘದ ಪ್ರಚಾರಕರಾಗಿ ಸಮಾಜ ಸೇವೆಗೆ ಆರಂಭಿಸಿ 5 ವರ್ಷಗಳ ಕಾಲ ತಾಲೂಕು ಕಾರ್ಯಪ್ರವಾಹಕರಾಗಿ 5 ವರ್ಷಗಳ ಕಾಲ ಧರ್ಮ ಜಾಗರಣ ವೇದಿಕೆ ಸಂಚಾಲಕರಾಗಿ ದುಡಿದು ಹಿಂದೂ ಸಮಾಜದ ಏಳಿಗೆಗೆ ಶ್ರಮಿಸಿದ್ದೀರಿ. 2004ರಿಂದ 2009ರವರೆಗೆ BJP ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದೀರಿ. ಬಯಸದೇ ಬಂದ ಭಾಗ್ಯ ಎಂಬಂತೆ ಹಿರಿಯರ ಸೂಚನೆ ಮೇರೆಗೆ 2009ರಲ್ಲಿ ಪ್ರಪ್ರಥಮ ಬಾರಿಗೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಜನಾಶೀರ್ವಾದದಿಂದ 42,000ಕ್ಕೂ ಮತ ಅಂತರದಿಂದ ಗೆಲುವು ಸಾಧಿಸಿ ಲೋಕಸಭೆಗೆ ಪ್ರವೇಶ ಪಡೆದಿದ್ದೀರಿ. ದಕ್ಷಿಣ ಕನ್ನಡ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಸಂಕಲ್ಪ ಮಾಡಿ ಮುನ್ನಡೆಯುತ್ತಿದ್ದೀರಿ. 2004ರಲ್ಲಿ 2ನೇ ಬಾರಿಗೆ ಮತ್ತೊಮ್ಮೆ ಸ್ಪರ್ಧಿಸಿ 1,47,700 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದೀರಿ. ಈ ಅವಧಿಯಲ್ಲಿ ಟೈಮ್ಸ್ ಮ್ಯಾಗಝಿನ್ ಮಾಡಿದಂಥ ಸರ್ವೆಯಲ್ಲಿ ಅತ್ಯುತ್ತಮ ಕಾರ್ಯನಿರ್ವಹಣೆ ತೋರಿದ ದೇಶದ ಸಂಸದರಲ್ಲಿ 6ನೇ ಸ್ಥಾನವನ್ನು ಗಳಿಸಿದ್ದೀರಿ. ಜೊತೆಗೆ ವಿಜಯವಾಣಿ ದಿನಪತ್ರಿಕೆಯ ಸರ್ವೆಯಲ್ಲಿ ಸಂಸದರ ಅನುದಾನ ಬಳಕೆಯಲ್ಲಿ ನಂಬರ್ 1 ಸ್ಥಾನದ ಪಡೆದು ಇಡೀ ವಿಶ್ವಕ್ಕೆ ಕ್ಷೇತ್ರದ ಹಿರಿಮೆ ತಂದಿದ್ದೀರಿ. ಇದು ನಮ್ಮ ಊರಿಗೆ ಅಂತ ಹಿರಿಮೆ. ಹೀಗೆ ಮುನ್ನಡೆದು 2019ರಲ್ಲಿ ಲೋಕಸಭಾ 3ನೇ ಬಾರಿಗೆ ಸ್ಪರ್ಧಿಸಿ 2,74,621 ಮತಗಳ ಅಂತರದಿಂದ ಗೆಲುವು ಸಾಧಿಸಿ ಹಾಟ್ರಿಕ್ ಸಾಧನೆ ತೋರಿದ್ದೀರಿ. ಪ್ರಧಾನಮಂತ್ರಿಯವರ ಆದರ್ಶ ಗ್ರಾಮ ಪರಿಕಲ್ಪನೆಯಲ್ಲಿ ಬಲ್ಪ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿನ ಅಭಿವೃದ್ಧಿಗೆ ಶಕ್ತಿ ಮೀರಿ ಶ್ರಮ ವಹಿಸಿದ್ದೀರಿ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕಾರ್ಯದಕ್ಷತೆಯನ್ನು ಸರ್ವೆ ಪ್ರಕಾರ ಆದರ್ಶ ಗ್ರಾಮಗಳ ಅಭಿವೃದ್ಧಿಯಲ್ಲಿ ನಂಬರ್ 1 ಸ್ಥಾನವನ್ನು ಪಡೆಯುವ ಮೂಲಕ ನಮ್ಮ ಕಾರ್ಯತತ್ಪರತೆಯನ್ನು ಮಗದೊಮ್ಮೆ ತೆರೆದಿಟ್ಟಿದ್ದೀರಿ. 2019ರಲ್ಲಿ BJP ರಾಜ್ಯಾಧ್ಯಕ್ಷರಾಗಿ ಕರ್ತವ್ಯ ಹಾಗೂ ಜವಾಬ್ದಾರಿಯನ್ನು ನಿರ್ವಹಿಸಿ ತಾನು ಬೆಳೆಯುವುದರ ಜೊತೆಗೆ ಸಾಮಾನ್ಯ ಕಾರ್ಯಕರ್ತರನ್ನು ಕೂಡ ಬೆಳೆಸಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಆದರ್ಶರಾದಿರಿ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯ, ಆದಿಯಾಗಿ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ, ಪೆರುವಾಜೆ ಶ್ರೀ ಜಲದುರ್ಗ ದೇವಾಲಯ, ಪೊಳಲಿ ರಾಜರಾಜೇಶ್ವರಿ ದೇವಾಲಯ ಸೇರಿದಂತೆ ಸುಮಾರು 80ಕ್ಕೂ ಅಧಿಕ ದೇವಾಲಯಗಳ ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶದ ನೇತೃತ್ವ ವಹಿಸಿ ದೇವರ ಸೇವೆಗೆ ತೊಡಗಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಿದ್ದೀರಿ. ಶಾಲೆ ಎಂಬುದು ಸರ್ವಧರ್ಮದ ದೇವಾಲಯ ಎಂದು ಅರಿತ ನೀವು ತನ್ನೂರಿನಲ್ಲಿ ತಾನು ಕಲಿತ ಶಾಲೆ ಎಂಬ ನೆಲೆಯಲ್ಲಿ ಮೂಲಭೂತ ಸೌಕರ್ಯ ಒದಗಿಸಲು ಸಂಸದರ ಹಾಗೂ ಇನ್ನಿತರ ಮೂಲಗಳಿಂದ ಸುಮಾರು 50 ಲಕ್ಷಕ್ಕೂ ಅಧಿಕ ಮೊತ್ತದ ಅನುದಾನವನ್ನು ನಮ್ಮ ಶಾಲೆಗೆ ಒದಗಿಸಿದ್ದೀರಿ. ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಕ್ಷೇತ್ರದ ಬೆಳವಣಿಗೆಗೆ ಪಣತೊಟ್ಟ ನೀವು ಕುಗ್ರಾಮಗಳನ್ನು ಸುಗ್ರಾಮಗಳಲ್ಲಿ ಮಾಡಿದ್ದು ಮಹತ್ತರ ಪಾತ್ರ ವಹಿಸಿದ್ದೀರಿ. ಶತಮಾನದ ಹೊಸ್ತಿಲಲ್ಲಿರುವ ನಮ್ಮ ಮುಕ್ಕೂರು ಪೆರ್ವಾಜೆ ಶಾಲೆಯ ಬೇಡಿಕೆಗಳನ್ನು ಮನಗಂಡು ಶಾಲೆಗೆ ಬೇಕಾದ ಕೊಠಡಿಗಳು, ಮಿನಿ ಸಭಾಂಗಣ, ಶೌಚಾಲಯ, ಪೀಠೋಪಕರಣಗಳು, ಆವರಣ ಗೋಡೆ ಮುಂತಾದ ಔಷಧಗಳನ್ನು ಪೂರೈಸಿ ತಾನು ಕಲಿತ ಶಾಲೆಯ ಋಣ ತೀರಿಸಿದ್ದೀರಿ. ಅಭಿವೃದ್ಧಿಗೆ ಸಹಕಾರ ನೀಡಿದ ನಿಮಗೆ ಶಾಲಾ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿ, ಶಾಲಾ ಹಿತಚಿಂತನ ಸಮಿತಿ, ಶಿಕ್ಷಕ ವೃಂದ, ಹಿರಿಯ ವಿದ್ಯಾರ್ಥಿ ವೃಂದ, ವಿದ್ಯಾರ್ಥಿಗಳು, ಶಾಲಾ ಪೋಷಕರು ಹಾಗೂ ಊರಿನ ಮಹಾಜನತೆಯ ಸಮ್ಮುಖದಲ್ಲಿ ನೀಡಲ್ಪಡುವ ಅಭಿನಂದನೆಗಳು, ಅಭಿವಂದನೆಗಳು. ಮುಂದೆಯೂ ನಿಮ್ಮ ಸಹಕಾರ ಬಯಸುತ್ತಾ ನಿಮ್ಮ ಸಂಸದರ ಬದುಕಿಗೆ ಸಂಸಾರದ ಸುಂದರ ಬದುಕಿಗೆ ಬಂಗಾರದ ಸಿಂಗಾರವಾಗಿ ಸೇರಿಕೊಂಡ ಶ್ರೀಮತಿ ಶ್ರೀದೇವಿ ಎನ್ ಶೆಟ್ಟಿ ಹಾಗೂ 2 ಕಣ್ಣುಗಳಂತಿರುವ ಪುತ್ರಿಯರಾದ ಸನ್ನಿಧಿ ಹಾಗೂ ಸಂಸ್ಕೃತಿಯೊಂದಿಗೆ ಸಂತೃಪ್ತಿಯೊಂದಿಗೆ ಸುಖ ಜೀವನ ಸಾಗಿಸುತ್ತಿದ್ದೀರಿ. ಮನೆ ಮತ್ತು ಸಮಾಜಕ್ಕೆ ಬೆಳಕಾಗಿ
ಬಾಳುವ ಆರೋಗ್ಯ ಭಾಗ್ಯವನ್ನು ಪೆರ್ವಾಜೆ ಶ್ರೀ ಉದ್ಭವ ಮಹಾಗಣಪತಿ, ಶ್ರೀ ಜಲದುರ್ಗಾದೇವಿ ಆದಿಯಾಗಿ ಶ್ರೀ ಮಹಾವಿಷ್ಣುದೇವಿ ಪೆರ್ವಡಿ ಹಾಗೂ ಸಕಲ ದೈವ ದೇವರುಗಳ ನಿರಂತರ ಕರುಣಿಸಲೆಂದು ಹೃದಯ ತುಂಬಿದ ಹಾರೈಸುತ್ತಾ ಶ್ರೀ ಭಗವಂತನಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ವಂದನೆಗಳೊಂದಿಗೆ ವಿದ್ಯಾಭಿಮಾನಿಗಳು ಹಾಗೂ ಮಹಾಜನತೆ, ಸರಕಾರಿ ಉನ್ನತಿ ಹಿರಿಯ ಪ್ರಾಥಮಿಕ ಶಾಲೆ ಮುಕ್ಕೋಲು ಎಲ್ಲರ ಅಭಿಮಾನಿಗಳು. ಸಂಸ್ಥೆಯಲ್ಲಿ ಹೊನಲು ಬೆಳಕಿನ ವಾರ್ಷಿಕೋತ್ಸವ ನಡೀತಾ ಇದೆ. ಇದರ ಹಿಂದೆ ಬಹಳಷ್ಟು ಶ್ರಮವನ್ನು ಪಟ್ಟಿದ್ದಾರೆ. ಪ್ರತಿ ಮನೆಗೆ ಭೇಟಿ ಕೊಟ್ಟು ಸಹಕಾರವನ್ನು ಪಡೆದು ಈ ಸಂಸ್ಥೆಯ ಒಂದು ಅತ್ಯುತ್ತಮ ರೀತಿಯಲ್ಲಿ ವಾರ್ಷಿಕೋತ್ಸವವನ್ನು ಸಂಘಟಿಸಲು ಪ್ರಧಾನವಾದ ಇವತ್ತು ಬಹಳ ಒಂದು ಸಂಭ್ರಮದ ಸಂತೋಷದ ವಾತಾವರಣವನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ಇದು ಮುಕ್ಕೂರು ಶಾಲಾ ವಾರ್ಷಿಕೋತ್ಸವ. ಈಗ ಕೆಲವು ವರ್ಷದಿಂದ ಇಲ್ಲಿ ವಾರ್ಷಿಕೋತ್ಸವ ನಡೆಯಲಿಲ್ಲ. ಆದ ಕಾರಣ ಆ ಒಂದು ಸಂತೋಷ ಇಲ್ಲಿ ಸೇರಿದಂಥ ಎಲ್ಲರ ಮುಖದಲ್ಲಿಯೂ ಅವರ ಹಾವಭಾವದಲ್ಲಿ ನಮಗೆ ಕಾಣ್ತಾ ಉಂಟು. ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮವು ಭಾಳ ಅಚ್ಚುಕಟ್ಟಾಗಿ ಇಲ್ಲಿನ ಶಾಲಾ ಅಧ್ಯಾಪಕರು ನಡೆಸಿಕೊಟ್ಟಿದ್ದನ್ನು ನಾನು ಕಣ್ಣಾರೆಯಲ್ಲಿ ನೋಡಿದ್ದೇನೆ. ಹಾಗೆ ಇದೆಲ್ಲ ಬಹಳ ನಮಗೆ ಖುಷಿಯಾಗಿದೆ. ಮತ್ತು ಇಂದು ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ಶಾಲಾ ವಾರ್ಷಿಕೋತ್ಸವವನ್ನು ನಡೆಸಿಕೊಂಡು ಬರುವುದರಿಂದ ಏನಾಗ್ತದೆ ಅಂತಂದರೆ ಮಕ್ಕಳಲ್ಲಿ ಏನೊಂದು ಅವರ ಮನಸ್ಸಿನಲ್ಲಿ ಅವರಲ್ಲಿ ಏನೊಂದು ಹುದುಗಿದಂಥ ಒಂದು ಉತ್ಸಾಹ ಅಥವಾ ಅವರ ಪ್ರತಿಭೆ ಏನುಂಟು ಅಂಥ ಪ್ರತಿಭೆಯನ್ನು ಹೊರಹೊಮ್ಮಬೇಕಾದರೆ ಇಂಥ ವಾರ್ಷಿಕೋತ್ಸವ ಅಗತ್ಯವಾಗಿದೆ. ಬರೀ ಪಾಠದಲ್ಲಿ ಮಾತ್ರ ಅಲ್ಲ, ಪಠ್ಯೇತರ ಚಟುವಟಿಕೆ ಕೂಡ ಇವತ್ತಿನ ಕಾಲದಲ್ಲಿ ಬಹಳ ಅಗತ್ಯವಾಗಿದೆ ಅಂತ ನಾನು ಭಾವಿಸ್ತೇನೆ. ಈಗ ಪಾಠದ ವಿಷಯ ಎಲ್ಲ ಪಠ್ಯೇತರ, ನಮ್ಮ ಉದಾಹರಣೆ ನಳಿನ್ ಕುಮಾರ್ರವರೇ ಇದ್ದಾರೆ. ಪ್ರಥಮವಾಗಿ ನಾನು ಅವರ ಹೆಸರನ್ನು ಹೇಳಬೇಕಾಗ್ತದೆ. ಇಲ್ಲಿ ಸಾಧನೆ ಮಾಡಿದವರು ಈ ಶಾಲೆಯ ಹಳೆ ವಿದ್ಯಾರ್ಥಿ ಅಂತ ಹೇಳಿದರೆ, ಪಾಠದಲ್ಲಿ ಅವರು ತುಂಬ ಕಲಿತವರಲ್ಲ, ಆದರೆ ಪಠ್ಯೇತರ ಅಂದರೆ ಬೇರೆ ಕ್ಷೇತ್ರದಲ್ಲಿ ಅತ್ಯಂತ ಉನ್ನತ ಸಾಧನೆ ಮಾಡಿದ ವ್ಯಕ್ತಿ ನಮ್ಮ ನಳಿನ್ ಕುಮಾರ್ ಕಟೀಲ್. ನಮಗೆ ಆ ಬಗ್ಗೆ ಒಂದು ಹೆಮ್ಮೆ ಉಂಟು. ನಳಿನ್ ಕುಮಾರ್ ಕಟೀಲ್ ನಮ್ಮ ಊರಿನವರು, ನಮ್ಮ ಸಂಸದರು ಅಂತ ಹೇಳಲಿಕ್ಕೆ ನಾವು ಬಹಳ ಗೌರವ ಪಡ್ತೇವೆ. ಗೌರವದ ಹೆಮ್ಮೆಯಿಂದ ಹೇಳ್ತೇವೆ ನಾವು ನಮ್ಮ ಊರಿನವರು ಅಂತೇಳಿ ಹೋದಲ್ಲಿಗೆ ಮಾತಾಡುವಾಗೆಲ್ಲ. ಹಾಗೆ ಡಾಕ್ಟ್ರ್ ಇದ್ದಾರೆ, ಅನೇಕ ಡಾಕ್ಟ್ರು ವೈದ್ಯರೆಲ್ಲ ಇದ್ದಾರೆ. ಅಥವಾ ಏನು ಒಂದೇ ಗುರಿ ಆಗಬೇಕು ಅಂತಿಲ್ಲ, ಅನೇಕ ಗುರಿ ಉಂಟು ಮನುಷ್ಯನಿಗೆ ಜೀವನದಲ್ಲಿ. ಶಾಲಾ ಮಕ್ಕಳಿಗೆ ತಾವು ಜೀವನದಲ್ಲಿ ಸಾಧನೆ ಮಾಡಬೇಕಾದ್ರೆ ಏನು ಡಾಕ್ಟ್ರೇ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತಿಲ್ಲ, ಅನೇಕ ವೃತ್ತಿ ಉಂಟು. ಆದರೆ ಒಂದು ಗುರಿಯನ್ನು ಮಕ್ಕಳು ಇಟ್ಕೊಳ್ಬೇಕು. ಆ ಗುರಿಯೆಡೆಗೆ ನಮ್ಮ ಛಲ ಶ್ರದ್ಧೆ ಇಟ್ಟದನ್ನು ಸಾಧಿಸಿದರೆ ಜೀವನದಲ್ಲಿ ಏನನ್ನು ಸಾಧಿಸ್ಬೋದು ಅಂತ ನಾನು ಭಾವಿಸ್ತೇನೆ. ಯಾರಿಗೆ ಮಹೇಂದ್ರ ಸಿಂಗ್ ಧೋನಿ ಅಂತ ಹೇಳ್ತೇವೆ, ಅವ ಏನು ಮಹಾವಿದ್ಯಾವಂತಲ್ಲ, ಆದರೆ ಬಹಳ ಒಂದು ಖ್ಯಾತಿಯನ್ನು ಪಡೆದಿದ್ದಾನೆ. ಅದೇ ರೀತಿ ಮಕ್ಕಳಿಗೆ ಹಾಗೆ ಇವತ್ತು ಸ್ವಲ್ಪ ನೈತಿಕತೆ ಅಥವಾ ಏನು ನಾವು ಮೋರಲ್ ಅಂತ ಹೇಳ್ತೇವೆ ಅಂಥದ್ದು ಸ್ವಲ್ಪ ಪಾಠ ಸ್ವಲ್ಪ ಕಡಿಮೆ ಆಗಿದೆ ಅಂತ ನಾನು, ನಮ್ಮ ಮನೆ ಮಕ್ಕಳು ಆಗಿರ್ಬೋದು, ಎಲ್ಲರನ್ನ ನಾವು ಹೇಳೋದಿಲ್ಲ, ಎಲ್ಲರೂ ಅಷ್ಟೇ. ಅಂದರೆ ಅದಕ್ಕೆ ಕಾರಣ ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದರೆ, ಅದು ನಾವು ಮನೆಯಲ್ಲಿ ಹಿರಿಯರಿದ್ದೇವಲ್ಲ, ತಂದೆ ತಾಯಿ, ನಾವು ಅವರಿಗೆ ಮೊದಲೇ
ಒಳ್ಳೆಯ ಒಂದು ಪಾಠ ನೀತಿ ಬೋಧನೆಯನ್ನು ಕಲಿಸಬೇಕು. ಮನೆಯ ಮೊದಲ ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರು ಅಂತ ಹೇಳ್ತೇವೆ. ಜನನಿ ಅಂತ ಹೇಳಿದರೆ ತಾಯಿ ಮತ್ತು ತಂದೆ. ನಾವು ಹೇಗಿರಬೇಕು ಸಮಾಜದಲ್ಲಿ, ಯಾರೊಟ್ಟಿಗೆ ಹೇಗೆ ಮಿಂಗಲಾಗಬೇಕು ಅಂತ ಹೇಳೋದನ್ನು ನಾವು ಮಕ್ಕಳಿಗೆ ಕಲಿಸಬೇಕು. ಆಮೇಲೆ ಅಧ್ಯಾಪಕರು ಇವರೆಲ್ಲ ಆಮೇಲೆ ಬರ್ತಾರೆ. ಹಾಗೆ ಅಂಥ ಒಂದು ಮಕ್ಕಳಿಗೆ ಏನು ಒಂದು ಮೋರಲ್ ನೀತಿ ಪಾಠವ ಸಣ್ಣದಲ್ಲಿ ಕಲ್ತವ್ರನ್ನೊಂದು ಸಮಾಜದಲ್ಲಿ ಉತ್ತಮ ಚಾರಿತ್ರವಂತರನ್ನಾಗಿ ಮಾಡುವಂಥ ಒಂದು ಕಾರ್ಯ ಇವತ್ತು ಆಗಬೇಕಾಗಿದೆ. ಅಷ್ಟು ಮಾತ್ರ ಅಲ್ಲ, ಮತ್ತೊಂದು ವಿಷಯ ಏನು ಅಂತ ಹೇಳಿದರೆ, ದುಡ್ಡಿಗೆ ಸ್ವಲ್ಪ ಜಾಸ್ತಿ ಮಹತ್ವ ನಾವು ಲೆಕ್ಕದಿಂದ ಜಾಸ್ತಿ ಕಾಣ್ತಾ ಇದ್ದೇವೆ. ಸ್ವಲ್ಪ ಜಾಸ್ತಿ ಆಯಿತು, ಅಷ್ಟು ಮಹತ್ವ ದುಡ್ಡಿಗೆ ಕೊಡಬಾರ್ದು. ಈಗ ಏನಾಗಿದೆ ಅಂತ ಹೇಳಿದರೆ, ದುಡ್ಡಿದ್ದರೆ ಎಲ್ಲ ಆಗ್ತದೆ, ಏನಿದ್ರೂ ದುಡ್ಡಿಲ್ಲದ್ರೆ ಆಗೋದಿಲ್ಲ ಅಂತ ಹೇಳುವಂಥ ಒಂದು ಸ್ಥಿತಿ ನಮಗೆ ಕಾಣ್ತಾ ಇದ್ದೇವೆ. ಹಾಗೆ ಆಗಬಾರ್ದು ಅಂತ ನಾನು ಭಾವಿಸ್ತೇನೆ. ಅಂದರೆ ಸಮಾಜದಲ್ಲಿ ದುಡ್ಡೇ ಇರಲ್ಲ, ಅದನ್ನು ನಾವು ಚಿಕ್ಕಂದಿನಿಂದ ಮಕ್ಕಳಿಗೆಲ್ಲ ಕಲಿಸಿಕೊಡ್ಬೇಕಾಗ್ತದೆ. ಹಾಗೆ ನಮ್ಮ ಈ ಶಾಲೆಯ ಬಗ್ಗೆ ಹೇಳುವುದಾದರೆ, ಇಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಅನೇಕ ಪ್ರತಿಭಾವಂತರು ಕಲಿತು ಫಾರಿನಿಗೆ, ವಿದೇಶಕ್ಕೆಲ್ಲ ಹೋಗಿದ್ದಾರೆ. ಉತ್ತಮವಾದಂಥ ಒಂದು ಸಾಮಾಜಿಕ ಕೆಲಸಗಳನ್ನು ಮಾಡಿಕೊಂಡು ವಿದೇಶದಲ್ಲಿಯೂ ನಮ್ಮ ದೇಶದಲ್ಲಿಯೂ ಇರುವುದು ನಮಗೆಲ್ಲ ಗೊತ್ತುಂಟು. ಹಾಗೆ ಮತ್ತು ಇನ್ನು ಇದೇ ಶಾಲೆಯಲ್ಲಿ ಕಲಿಯುತ್ತಿರುವಂಥ ಎಲ್ಲ ಮಕ್ಕಳಿಗೆ ಉತ್ತಮವಾದಂಥ ಭವಿಷ್ಯ ಸಿಗಲಿ ಅಂತ ನಾನು ಹಾರೈಸ್ತೇನೆ. ಅದೇ ರೀತಿ ಈ ಶಾಲೆಯಲ್ಲಿ ಕಲಿಯುವಂಥ ಅಧ್ಯಾಪಕರು ಇರಬಹುದು, ಅಥವಾ ಈ ಶಾಲೆಯ ಎಲ್ಲ ಈ ಸಂಘ ಸಂಸ್ಥೆಗಳು ಇದನ್ನು ಯಾರೆಲ್ಲ ಸೇರಿ ಮಾಡಿದ್ದಾರೆ ಅವರೆಲ್ಲ ಬಹಳ ಅಭಿನಂದನಾರ್ಹರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಷ್ಟೊಂದು ಅಚ್ಚುಕಟ್ಟಾಗಿ ಇಲ್ಲಿ ಕಾರ್ಯಕ್ರಮ ನಡೀಲಿಕ್ಕೆ ಅವರೇ ಹಿಂದಿನ ಪ್ರೇರಣೆ. ಅದು ನೇಸರ ಯುವಕ ಮಂಡಲ ಅಥವಾ ಶಾರದೋತ್ಸವ ಸಮಿತಿಯ, ನಾನು ಬೇರೆ ಬೇರೆ ಹೆಸರು ಹೇಳುವುದಿಲ್ಲ, ಅದಕ್ಕೆ ಅಧ್ಯಕ್ಷರು ಅಥವಾ ಅದರ ಕಾರ್ಯದರ್ಶಿಗಳು ಸದಸ್ಯರು ಎಲ್ಲರೂ ಕಾರಣ. ಅವರೆಲ್ಲ ಇದಕ್ಕೆ ಅಭಿನಂದನಾರ್ಹರು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಷ್ಟು ಮಾತ್ರ ಅಲ್ಲ, ನಮಗೆ ಇಲ್ಲಿ ನನಗೆ ಬಂದು ಮಾತಾಡಲಿಕ್ಕೆ ಎರಡು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಈ ಸಂಘ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಸಭಾ ಸದಸ್ಯರಿಗೆ ವಂದಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಒಂದಷ್ಟು 36 ವರ್ಷದ ಮೊದಲು ನಾನು 7ನೇ ಕ್ಲಾಸಲ್ಲಿರುವಾಗ ಇದೇ ಸ್ಟೇಜಲ್ಲಿ ನಾನು ನಾಟಕದಲ್ಲಿ ಅನುಭವಿಸಿದ ಆ ನೆನಪು ನನಗೆ ಈಗಲೂ ಇದೆ. ಇಂದು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಜಗನ್ನಾಥ್ ಪೂಜಾರಿ ಅವರು ನನ್ನ ಕ್ಲಾಸ್ಮೇಟ್. ಅವರು ಇವತ್ತು ವಾಟ್ಸಪ್ಪಲ್ಲಿ ಒಂದು ಇದು ಹಾಕಿದರು, ನಮ್ಮ 36 ವರ್ಷದ ಮೊದಲು ಮಾಡಿದ ನಾಟಕದ ಫೋಟೋ. ಹಾಗೆ ಅದು ನೋಡಿ ತುಂಬ ಖುಷಿಯಾಯಿತು. ಹಾಗೆ ಆ ಅಂದಿನ ನೆನಪು ನಮಗೆ ಸದಾ ಇರ್ತದೆ. ಹಾಗೆ 35 ವರ್ಷ ಆದರೂ ಈ ಸ್ಟೇಜಲ್ಲಿ ಆಡಿದ ನಾಟಕ, ಮತ್ತು ಇಲ್ಲಿ ತೆಗೆದ ಪ್ರೈಸ್ಗಳು, ಇಲ್ಲಿ ಆಟ ಆಡಿದ ಕ್ರಿಕೆಟ್, ಮತ್ತು ಇಲ್ಲಿ ಬಿದ್ದು ಹಲ್ಲು ಕಟ್ಟಾದದ್ದು ಎಲ್ಲ ನೆನಪುಂಟು. ಹಾಗೆ ಆ ದಿನ ನಮ್ಮ ದಯಾಕರ್ ಆಡೋರು ಇಲ್ಲಿಯ ನಾಟಕದಲ್ಲಿ ಅವರು ಹೀರೋ ಆಗಿದ್ದರು. ಅವರು ಇಲ್ಲಿ ನಮ್ಮನ್ನು ನಗಿಸಿದ್ರು. ಹಾಗೆ ಎಲ್ಲ ನೆನಪು ಈಗಲೂ ಆಗ್ತಾಯಿದೆ. ಅಂದಿನ ಮಾಸ್ಟ್ರು ನಮ್ಮ ಸುಬ್ರಹ್ಮಣ್ಯ ಮಾಸ್ಟ್ರು, ಸುಬ್ರಾಯ ಮಾಸ್ಟ್ರು, ಮತ್ತು ಕೃಷ್ಣ ಮಾಸ್ಟ್ರು, ನಮ್ಮ ಸರ್ ಇದ್ದಾರೆ, ದಾಮೋದರ ಮಾಸ್ಟ್ರು ಇದ್ದಾರೆ. ಹಾಗೆ ಇವರೆಲ್ಲ ನಮಗೆ ಕಲಿಸಿದ ಶಿಕ್ಷಕರು, ಪುಷ್ಪ ಟೀಚರ್ ಇದ್ದರು. ಹಾಗೆ ಇವರನ್ನೆಲ್ಲ ನೆನಪಾಗ್ತದೆ. ನಮ್ಮನ್ನು ಈ ಸ್ಥಿತಿಗೆ ತರಬೇಕಾದ್ರೆ ಅವರ ಪರಿಶ್ರಮ ಅಪಾರ. ಹಾಗೆ ನಮ್ಮ ಪ್ರಾಥಮಿಕ ಶಾಲೆಯ ಶಿಕ್ಷಕರನ್ನು ಯಾರನ್ನು ಮರೆತರೂ ಅವರನ್ನು ನಮಗೆ ಮರೀಲಿಕ್ಕಾಗೋದಿಲ್ಲ. ಯಾಕಂದರೆ ಅವರು ನಮಗೆ ಕಲಿಸಿದ ಮೊದಲ ಗುರುಗಳು. ಹಾಗೆ ಇಂದು 15 ವರ್ಷ ಆಯಿತು ಈಗ ವಾರ್ಷಿಕೋತ್ಸವ ಆಗಿ. ಈಗ ಮತ್ತೆ ನಾವು ವಾರ್ಷಿಕೋತ್ಸವ ಸಂಭ್ರಮದಲ್ಲಿದ್ದೇವೆ. ಈ ವಾರ್ಷಿಕೋತ್ಸವ ಹಮ್ಮಿಕೊಳ್ಳಲು ಇಂದಿನ ಉತ್ಸಾಹಿ ಯುವಕರು, ಸಾರಿ ಕಿರಣ್ ಪ್ರಸಾದ್ ಅವರು ತುಂಬ ಇಲ್ಲಿ ಶ್ರಮ ಪಟ್ಟಿದ್ದಾರೆ. ಹಾಗೆ ಒಂದೆರಡು ಮಾತು ನಾನು ಹೇಳ್ತೇನೆ. ಇಲ್ಲಿ ತುಂಬ ಉತ್ಸಾಹಿ ಯುವಕರಿದ್ದಾರೆ, ಅದು ನಮಗೆ ತುಂಬ ಹೆಮ್ಮೆ. ಯಾಕೆಂತ ಹೇಳಿದರೆ ಇಲ್ಲಿ ನಾವು ಏನು ಮಾಡಿದರೂ ಇಲ್ಲಿಯ ಕಾರ್ಯಕ್ರಮಕ್ಕೆ ನಮಗೆ ಭಾಗವಹಿಸಲಿಕ್ಕೆ ನಮಗೆ ಯಾವಾಗಲೂ ಖುಷಿ. ಅದಕ್ಕೆ ಇದು
ಎಂಥದ್ದು ಅದಕ್ಕೆ ಉದಾಹರಣೆ ನಮ್ಮ ಸಂಸದರೇ. ಅವರು ಇಂದು ಡೆಲ್ಲಿಯಿಂದ ಬಂದು ಮತ್ತು ಉಡುಪಿಗೆ ಹೋಗಿ ಹಾಗೆ ಸುಮಾರು ಕಾರ್ಯಕ್ರಮ ಆಗಿ ಇಲ್ಲಿ ಬಂದಿದ್ದಾರೆ. ಹಾಗೆ ಇಲ್ಲಿ ಕಲಿತ ವಿದ್ಯಾರ್ಥಿಗಳು ಅದನ್ನು ಮಾದರಿಯಾಗಿ ತಗೊಂಡು ನಾವು ಶಾಲೆಯಿಂದ ಏನು ಪಡೆದಿದ್ದೇವೆ ಅಂತಲ್ಲ, ನಾವು ಶಾಲೆಗೆ ಏನು ಕೊಡ್ಬೋದು ಅದು ನಮಗೆ ಬೇಕು. ಯಾಕೆಂದರೆ ಶಾಲೆಯಿಂದ ಊರಿನ ಜನರಿಂದ ನಾವು ತುಂಬ ಪಡ್ಕೊಳ್ತೇವೆ. ಹಾಗೆ ನಾವು ಅದನ್ನು ಹೇಗೆ ರಿಟರ್ನ್ ಮಾಡ್ಬೋದು, ಅದು ಹೇಗೆ ನಾವು ಬೇರೆ ಜನರಿಗೆ ಖುಷಿ ಕೊಡ್ಬೋದು ಅಂತ ನಾವು ಆಲೋಚನೆ ಮಾಡಬೇಕು. ನಮ್ಮ ಶಾಲೆಯ ಋಣ ನಮ್ಮ ಮೇಲೆ ಯಾವಾಗಲೂ ಇರ್ತದೆ. ಅದನ್ನು ಆದಷ್ಟು ತೀರಿಸಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಹಾಗೆ ಮುಂದಿನ ಮಕ್ಕಳು ಈ ಶಾಲೆಯ ಬಗ್ಗೆ ಈಗ ಹೇಗೆ ನಾವೆಲ್ಲ ಪ್ರೀತಿ ಇಟ್ಟಿದ್ದೇವೆ ಹಾಗೇ ಪ್ರೀತಿ ಇಟ್ಟುಕೊಂಡು ಮುಂದೆ ನಮ್ಮ ಊರಿಗೆ ನಮ್ಮ ಶಾಲೆಗೆ ಕೀರ್ತಿ ತರುವಂಥ ಕೆಲಸ ಆಗಬೇಕು. ಎಲ್ಲ ಉದ್ಯೋಗದಲ್ಲಿ ಇರುವ ಎಲ್ಲರೂ ಅವರವರ ಕ್ಷೇತ್ರದಲ್ಲಿ ಎಷ್ಟಾಗಲಿಕ್ಕಾಗ್ತದೋ ಅಷ್ಟನ್ನು ಆ ಟಾಪ್ ಲೆವೆಲಿಗೆ ಹೋಗುವ ಪ್ರಯತ್ನ ಮಾಡಬೇಕು. ಅದು ಅಂದರೆ ನಮ್ಮ ಲೈಫಲ್ಲಿ ನಮಗೆ ಎಷ್ಟು ಎನರ್ಜಿ ಉಂಟು ಅದನ್ನೆಲ್ಲ ಕೊಡಲಿಕ್ಕೆ ನಾವು ನೋಡಬೇಕು. ಸ್ವಲ್ಪ ಅಲ್ಲ, ಫುಲ್. ನಮಗೆ ಎಷ್ಟು ಎನರ್ಜಿ ಉಂಟು ಅದನ್ನು ಫುಲ್ ಕೊಡಬೇಕು. ಆಗ ಅದಕ್ಕೆ ನಮಗೆ ಸಿಗುವ ತೃಪ್ತಿಯೇ ಬೇರೆ. ಹಾಗೆ ಇಲ್ಲಿ ಕಲಿತ ಎಲ್ಲ ವಿದ್ಯಾರ್ಥಿಗಳು, ಪುಟಾಣಿ ಮಕ್ಕಳು ನಮ್ಮ ಶಾಲೆಗೆ ಕೀರ್ತಿ ತರಲಿ, ಊರಿಗೆ ಕೀರ್ತಿ ತರಲಿ ಅಂತ ಹಾರೈಸ್ತಾ, ಪೋಷಕರು ಸಂಪೂರ್ಣ ಸಹಕಾರ ಅವರಿಗೆ ನೀಡಬೇಕು ಅಂತ ಕೇಳಿ, ದೇವರು ನಮಗೆಲ್ಲ ಶಕ್ತಿ ಕೊಡಲಿ ಅಂತ ಕೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ಯಾನ್ ದಾಯಿ ತುಳುಟು ಮಾತೇನೆ ಮುಳುತದನ 198% ತುಳುತಾಗಲಿ ಪುಣಿನ ಎನ್ನ ಅಂದಾಜಿ ತುಳುಲಂತೆ ಮಿತ್ತು ಕೊಡೋದು ಬರಕ ಐತೆ ನೆಟ್ಟು ತುಳು ಭಾಷೆ ನಮ್ಮ ಕೊಂಡೋಡು ಅನ್ಕೊಂಡು ಎಲ್ಲ ಅಂದುಂಡು ಅಪ್ಪ ಯಾನಂಜಿ ಹೆಂಗೆ ತುಳುಟು ಪಾತ್ರೆ ಇಲ್ಲ ಅಂತ ಸುಲಭ ಆಪುಂಡು ಕನ್ನಡವರು ಅದನ್ನೆಲ್ಲ ತತ್ತದು ಹೋಗ್ಬಿಡು ಅಂಚ ತುಳುಟೆ ಪಾತ್ರೆಗೆ ಅನ್ಕೊಂಡು ಎಲ್ಲ ಆಚೆ ಅಂಚನೆ ಕಿರಣ್ ಕುಂಡರ್ಕರ್ ಪಂತೇರು ದಿಂಜ ಪಾತ್ರೆ ಎದ್ದಿದ್ದ ಅದು ದಿಂಜ ಪಾತ್ರೆ ಎಂಕ್ಲೆ ಆಪಲ್ ನದ್ದಿ ನನ್ನ ನಳಿನ್ ಕುಮಾರ್ ಕಟೀಲ್ ನಮ್ಮ ಪೂರ ವಿಷಯನ ಪನ್ಪೇರು ಯಾಕಡೆ ಪಂಡೇರು ಇನ್ನ ಕುಂಬರದ ಪುದರ್ನ ದೆಪ್ಪುಡು ಅನ್ನೋದು ದಾಯಿ ಪಂಡದು ಗೊತ್ತಿರುತ್ತಿದ್ದಿ ದಾಯಿ ಪಂಡ ಯಾನು ಮೂಲು ಶಾಲೆಗೆ ಪೋಯ್ಜಿಲ್ಲ ಮೂಲು ಸುಮಾರು ಒಂಜಿ 50 ವರ್ಷದ ಬುಕ್ಕ ಹೆಂಗಿತ್ತ ಆಂಡು ಸುಮಾರು 25 ವರ್ಷ ಆಂಡು ಅಂದ 55 ಅಥವಾ 60 ವರ್ಷ ಮೂಲ ಈ ಜಾಲ್ದು ಈ ಮುಕ್ಕುರ್ದ ಶಾಲೆದ ಗ್ರೌಂಡ್ ಉಡೇನು ಬಲಿತೊಂದು ನಲಿತೊಂದು ಪೂರ ಇತ್ತನೆ ಅಂಚತ್ ಹೆಂಗೆ ಭಾರಿ ಹೆಮ್ಮೆ ಉಂಡು ಭಾರಿ ಪ್ರೀತಿ ಉಂಡು ಏನನ್ನ ಮಾತೆಲ್ಲ ಭಾರಿ ಗೌರವ ಏನನ್ನ ನುಮಲ್ತೊಂದು ಒಳ್ಳೆಯದು ದಯನ್ನೇ ಬಲ್ಲೆ ಬಂದದ್ದು ಅಂತ ಯಾನ ಬತ್ತೊಂದುಳ್ಳೆ ನಿಗ್ಲೊಟ್ಟಿಗೆ ಸೇರೊಂದುಳ್ಳೆ ಯಾಕಂದ್ರೆ ಪಂಡೇರಿ ಡಾಕ್ಟ್ರ್ ನಾಟಕ ಎಂಕ ಇತ್ತರ ನೆನಪು ಬರ್ಕೊಂಡು 2 ಸರ್ತಿ ನಾಟಕ ಹೋಗ್ಬೋದ ನಳಿನರ್ನ ಅನ್ನೆ ಪ್ರಕಾಶ್ ಅನ್ನೆ ಎಂಕ್ಲ ಪುರ ಪಕ್ಕದ ನಾಟಕದ ನೆನ್ನು ಇತ್ತ ತುನಗೆ ಎಂಕ್ಲಿಗೆ ಪಿರಾರ ನಾಟಕ ಗೊಬ್ಬ ಇತ್ತ ಕೇಂದ್ರ ಬತ್ತಲಿಗೆ ನಾಟಕ ಉಂಡದ ಅನ್ನೊಂದು ಅಂಚೆ ನಾಟಕರ ಉಂಟಾದ್ರು ಉಂಡ ಇತ್ತ ನಾಟಕ ಗೊಬ್ಬುನೆ ಎಂಕ್ಲ ತೂಪುನೆ ಮಾತ್ರ ಅಂಜನೆ ಇಂಚಿನ ವಾಸಿಗೆ ಒಂದು 15 ವರ್ಷ ಪೋಯಿನ ಎಂಕ್ಲಿಗೆ ಗೊತ್ತಾದ ಎಂಕ್ಲಿ ಯಾಂಗಿರಿತಿ 5 ವರ್ಷ ಮಾತ್ರ ಬಾಕಿ ಆತನೆ ಅಂಚತ ಅಂಚ ಆಪಣ ಬೋರ್ತಿ ನನ್ನ ದುಂಬು ಒಂಜಿ ಕಮ್ಮಿಡು ವರ್ಷ ಆಯ್ದಿಲ್ಲ ಒಂಜಿ 5 ವರ್ಷಗಳ ನಮ್ಮ ಮಲ್ತೊಂದು ಪೋಂಡ ದಯವಂಡ ಊರ್ದಾಗಲ ಸಹಕಾರ ಮಾತೇನಾಳು ಉಂಡು ಅನ್ನ ನೇತೃತ್ವ ವಹಿಸೋನ್ನ ಇಪ್ಪುನೆ ಇನ್ನು ನಮ್ಮ ಇತ್ತದ SDM ಅಧ್ಯಕ್ಷರ ಇಂಚಿನ ಜಯಂತ ಕುಂಡಡ್ಕ ಸಹಪಾಠಿನೊಟ್ಟಿಗೆ ಸೇರ್ಸೋದು ನಮ್ಮ ಜಗನ್ನಾಥ ಪೂಜಾರಿ ಇಪ್ಪಡು ಕಿರಣ್ ಕುಂಡಡ್ಕ ಇಪ್ಪಡು ಆ ಮಾತೇನಲ್ಲ ಆನಮ್ಯನ ಪಡೆಯರ ಬಾಬುಜಿ ಭಾರಿ ಶೋಕುಡು ಈ ಕಾರ್ಯಕ್ರಮ ಮಲ್ತೇರು ಎಂಕ್ಲ ಏಪಲಾಯ್ಕೆ ಎಂಕ್ಲ ಸಹಕಾರ ಉಂಡು ನಮ್ಮ MP ಇಪ್ಪು ನಮ್ಮ ಇಕ್ಲ ಪೋಡಿ ಪುಡಿದ್ದಿ ಇನ್ನು ತೂತಾರು ಮುಳು ನಮ್ಮ ದುಂಬು ವಾರೀತಿ ಇತ್ತ ನಂಗೆ ಮಾತಾಡ ಗೊತ್ತುಂಡು ಎಂಕ್ಲಂಜಿ ದೀಪೋಡು ಇತ್ತಲೆಗ ಎಂಕ್ಲೆ ವಾಪುಡಿಟ್ಲ ಬರೆಯರು ಇಂಚಿನ ಬಣ್ಣ ಅಲ್ಲು ತೋಡು ಈ ಬೆರೆದ ಬಣ್ಣ ಮಲ್ಲ ಮುಲ್ಪ ಗೌರಿ ಸಾರು ಓಲೆಲ್ಲ ಬರೆಯರ ಅಪ್ಪ ಎಂಗ್ಲ ಸೈಕಲ್ ಪೋಪುಣೆ ಎಂಗ್ಲ ಪುತ್ತು ಪೂಜೆ ನೆನಪಾಪು ನಿಂಗೆ ಆರ ಸೈಕಲ್ ಬಿರೋಕ್ಳು ಒಂದು ಬೆಲ್ಲಾರೆ ಪೋಪುಣೆ ಎಂಗ್ಲ ಅಂಚಿನ ಪರಿಸ್ಥಿತಿ ಇತ್ತು ಅಂಚನೆ ನಮ್ಮ ನೆನಪು ಅನ್ಬಿಡು ಕಾಣಾವದ ನರಸಿಂಹ ಭಟ್ರೇನು ಅಂಚನೆ ಮಿತ್ತ ಮುಕ್ಕುರ್ದ ಅಗ್ಲೇನು ಅಂಚನೆ ನೀರ್ಕಳಿ ಸುಬ್ಬಯ್ಯ ಭಟ್ರೇನು ಎನ್ನ ಪೊಪ್ಪಲ ಅಂಗ್ನೊಟ್ಟಿ ಇತ್ತರು ಸೇರೊಂದಿತ್ತರು ಅಂಚನೆ ಕುಂಜಾಡಿ ಶ್ರೀನಿವಾಸ ರೈಕಲ್ ಅಂಚನೆ ಅಜ್ಜರು ಕೋಡಿ ಗುಡ್ಡಪ್ಪ ರೈಕಲ್ ಐನು ಪುದರ್ ಮನೆ ಸುಮಾರು ಜನ ಉಳ್ಳರು ಪದ್ಮಯ್ಯ ಗೌಡ್ರು ಕೊರಗಪ್ಪ ಗೌಡ್ರು ಅಂಚಿನ ಸುಮಾರು ಜನ ಇಂಕ ಇನ್ನಿಲ ಕಣ್ಣು ತೋಜೊಂದುಂಡು ಈ ಶಾಲೆ ಮೀಟಿಂಗ್ ಅನ್ನಕ ಎಂಕ್ಲಂಜ್ ಬರೀಟ್ ಬತ್ತಿದ್ದ ಕುಳ್ಳೋಣ್ಣೆ ಆ ಹಿರಿಯಾಗ್ಲೇನು ತೂಣಾಗ ಇನ್ನಿಲ ಕಣ್ಣದ ಎದುರು ತೋಜ್ಬೇರಾಗ್ಲಿ ಇಂಕ ಅಂಚಿನ ಪರಿಸ್ಥಿತಿ ನನ್ನ ನಮ್ಮಡ ಉಂಡ ಓಡು ದಯಪಂಡ ಮೀಟಿಂಗ್ ಲೆಪ್ಪನ ನಮ್ಮ ಜನ ಏರ್ಲ ಜಪನಂಗೆ ಭಾರಿ ಬೇಜಾರಾಪುಂಡು ಬೆಂಗ್ಳೂರು ಬೇಜಾರಾಜಿಪ್ಪು ಮೀಟಿಂಗ್ ಲೆಪ್ಪನ ಜನ ಏರ್ಲ ಬರ್ಬೇಕು ಅಂಡ ಇನ್ನಿತೂನಾಗ ಇದ್ದಿ ಮಾತೆಲ್ಲ ಸಹಕಾರವನ್ನು ಮನ್ಪುಣಕ್ಕೆ ಮಾತ ಗೊತ್ತಾಪುನು ಅಂಚನೆ ಇಂಚಿನ ನೆಕ್ ಮಾತೆಲ್ಲ ಪೊರ್ಲುದ ಸಹಕಾರ ಕೊಡು ಈ ಮುಕ್ಕೂರು ಅವೇ ಪಂಡೇರತ್ತ ನಂಗೆ ಭಾರಿ ಹೆಮ್ಮೆ ಅಂದ ನಮ್ಮ ನಳಿನ್ ಕುಮಾರ್ ಕಟೀಲ್ ಯಾರು ನಂಗೆ ಬೇತ ಏರ್ಲ ಬೋಡ್ಜಿ ಮುಕ್ಕೂರು ಶಾಲೆದ ಒಂಜಿ ನೆಟ್ ಈ ರೀತಿ ಒಂಜಿ ನೆಕ್ ಪೋಯ್ನಾರು ಇನ್ನು ಆತ್ಮಲ್ಲ ನೆಕ್ ಪೋಯ್ನಾಗ ಏರ್ಲ ಒಬ್ಬರು ಯೋಗ ಭಾಗ್ಯ ಆರೆ ಪಂಡೋಯ್ತಾರೆ ಯಾರು ವೆಂಚರ್ ಕುಳ್ಳೊಂತಾರೆ ಅನ್ನ ಆ ಪಗ್ಬರ ಟೀಚರ್ನಾಗ ನೋತೊಂದಿದ್ದಾರೆ ಹಿಂಗೆ ಅಂಚನೆ
ಇತ್ತೆ ಇನ್ಯಾರು ಅಂಚನೆ ಈ ಮೂಲಕ ಇಂಜಿನಿಯರ್ಗಳು ಉಳ್ಳೇರು, ಡಾಕ್ಟರ್ಗಳು ಅಂಚನೆ ಇಂಜಿನಿಯರ್ ರ್ಯಾಂಕ್ ಸ್ಟೂಡೆಂಟ್ಸ್ ಉಳ್ಳೇರು, ಮಸ್ತ್ ಜನ ಈ ಶಾಲೆಯ ಕೊಡುಗೆ ಉಂಟು. ಅವು ಅತ್ತದ ಆತಾಯ್ತು ರಾಜ್ಯಕ್ಕೆ ವಾದಲ ಉಳ್ಳೇರು, ಬೇತೆ ಬೇತೆ ರೀತಿಯಲ್ಲಿ ಉಳ್ಳೇರು. ಅಂಚತ್ತು ಈ ಶಾಲೆಗೆ ನನ್ನ ಜೋಕುಲ ಸಂಖ್ಯೆ ಕಡಿಮೆ ಆದ್ರು. ನಮ್ಮ ಮಾತೆಲ್ಲ ಸೇರಿದು ಈ ಶಾಲೆ ಒರಿಯೋಡು ನಳಿನ್ ಕುಮಾರ್ ಕಟೀಲ್ ತುಳೆ ನಿಗ್ಲ ಎದುರು ತೋಜಿನಂಚಿನ ಮಲ್ಲ ಬಿಲ್ಡಿಂಗ್ ಪೂರ ಕಟ್ಟದು ಕೊಡ್ಬೇಕು. ಶಾಲೆಗೆ ಓವೇನಿತ್ತ ಕೊರತೆ ಇಜ್ಜಿ ಜೋಕುಲ ಒಂಜಿ ಕೊರತೆ ಮಾತ್ರ. ಅಂಚತ್ತು ಬೇತೆ ಬೇತೆ ನಮ್ಮ ಈ ಪ್ರೋತ್ಸಾಹ ಅಂತ ಈ ಶಾಲೆಗೆ ಎಡ್ಡ ರೀತಿಯ ಒಂಜಿ ನೆನ್ನುಕೊಂಡು ಬಂದು ಮಾತೆಲ್ಲ ಕೇಳೊಂದು ಎಂಕರಡ್ಡ ಪಾತ್ರೆ ಅವಕಾಶ ಒಂದು ಮಾತಾಡಿ ರಡ್ಡು ಪಾತ್ರೆ ಅಂತಾರೆ. ಆತ್ಮೀಯ ಬಂಧುಗಳೇ, ಮಕ್ಕಳ ಪ್ರತಿಭೆಯನ್ನು ಬೆಳಕಿಗೆ ತರುವಂತಹ ವೇದಿಕೆಯನ್ನು ವಾರ್ಷಿಕೋತ್ಸವದ ವೇದಿಕೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದೀರಿ. ಇಲ್ಲಿ ಇದಕ್ಕೆ ನಾನು ಮೊದಲಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಇಂತಹ ಪ್ರೋತ್ಸಾಹ ಕಾರ್ಯಕ್ರಮ ಅತ್ಯಗತ್ಯ. ಇದಕ್ಕೆ ಪೋಷಕರು ಕೂಡ ಅಷ್ಟೇ ಬೆಂಬಲ ನೀಡಬೇಕೆಂದು ನನ್ನ ಅನಿಸಿಕೆ. ಸರಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಸರ್ಕಾರ ನೀಡುತ್ತಾ ಇದೆ. ಆದ್ದರಿಂದ ತಮ್ಮ ಭವಿಷ್ಯವನ್ನು ಉತ್ತಮ ರೀತಿಯಲ್ಲಿ ರೂಪಿಸಿಕೊಳ್ಳಬಹುದು ಎಂದು ನಾನು ಹೇಳಲು ಇಚ್ಛಿಸುತ್ತೇನೆ. ನನ್ನ ಮಾತನ್ನು ತಾಳ್ಮೆಯಿಂದ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ನಾವು ಯಾವುದೇ ಕ್ಷೇತ್ರದಲ್ಲಿ ಹೆಸರು ಮಾಡಿದರೂ ಅದಕ್ಕೆ ನಮ್ಮ ಪ್ರಪ್ರಥಮವಾಗಿ ನೆನಪಾಗೋದು ನಮ್ಮ ಬಾಲ್ಯದ ವಿದ್ಯೆಯನ್ನು ಕೊಟ್ಟಂಥ ಈ ದೇಗುಲ. ನಮಗೆ ತುಂಬ ಖುಷಿ ಆಗ್ತಾ ಉಂಟು. ಈಗ ಡಾಕ್ಟ್ರು ಹೇಳಿದರು, ನಾವು ನಮ್ಮ ಅಂದರೆ 36 ವರ್ಷದ ಹಿಂದೆ ನಾವು ಮಾಡಿದಂಥ ಆ ನಾಟಕದ ತುಣುಕನ್ನು ಇವತ್ತು ತೋರಿಸಿದಾಗ ನಮಗೆ ತುಂಬ ಖುಷಿಯಾಯಿತು. ಅಂದರೆ ವಿದೇಶದಲ್ಲಿ ಇರುವಂಥ ರವಿಕಿರಣ ಅವರ ಮೊಬೈಲಲ್ಲಿ ಆ ಫೋಟೋ ಇತ್ತು. ಅದನ್ನು ಇವತ್ತು ಈಗ ಕಳಿಸಿಕೊಟ್ಟು ಅಲ್ಲಿಂದ ನಮಗೆ ತುಂಬ ಖುಷಿ. ಆ ಚಿತ್ರ ನೋಡಿ 36 ವರ್ಷದ ಮೊದಲು ತೆಗೆದಂಥ ಫೋಟೋ ಇವಾಗಲೂ ಅಷ್ಟೇ ಕ್ಲಿಯರಿಟಿಯಾಗಿ ಉಂಟು. ತುಂಬ ಎಲ್ಲ ನಮ್ಮ ಹತ್ರ ಅದರಲ್ಲಿ ಸಹಪಾಠಿಗಳಾಗಿದ್ದಂಥ ಎಲ್ಲರೂ ಅದರಲ್ಲಿ ಇದ್ದರು. ನಮಗೆ ಮುಂದಿನ ದಿನಸಾಗಿ ಇಂಥ ಕಾರ್ಯಕ್ರಮಗಳನ್ನು ಆಯೋಜಿಸಲಿಕ್ಕೆ ಊರಿನವರು ಪ್ರೋತ್ಸಾಹ ನೀಡಬೇಕು. ಈಗ ತಾನೇ ಎಲ್ಲರೂ ಅತ್ಯುತ್ತಮವಾಗಿ ಪ್ರೋತ್ಸಾಹ ನೀಡಿದ್ದಾರೆ. ನಮ್ಮ ಯಾವುದೇ ಕೆಲಸ ಕಾರ್ಯಗಳು ಸಂಘಟನೆ ಮುಖಾಂತರ ಅಥವಾ ಶಾಲೆಯಿಂದ ಹಲವು ಕಾರ್ಯಕ್ರಮಗಳಾಗುವಾಗ ಊರಿನವರ ಪ್ರೋತ್ಸಾಹ ಇದೆ. ಮುಂದಿನ ದಿವಸ ಇದೇ ರೀತಿಯ ಪ್ರೋತ್ಸಾಹ ನೀಡಲಿ. ಹಾಗೆ ಇವತ್ತು ನನ್ನನ್ನೊಂದು ಇಲ್ಲಿ ಗೌರವಿಸಿದ್ದೀರಿ, ನನಗೆ ತುಂಬ ಸಂತೋಷ ಆಗ್ತದೆ. ನಾನು ಗೌರವಕ್ಕೆ ಆಭಾರಿಯಾಗಿದ್ದೇನೆ. ಹಾಗೆ ಕಾಲದ ಮಿತಿ ಇರುವುದರಿಂದ ಈಗ ನಾಟಕ ಪ್ರಾರಂಭವಾಗಲಿದೆ. ಆದ್ದರಿಂದ ನನಗೆ ಅಭಿನಂದಿಸಿದ್ದಕ್ಕೂ ಹಾಗೂ ಇಲ್ಲಿ ಸೇರಿದ ಎಲ್ಲರಿಗೂ ವಂದಿಸ್ತಾ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. 15 ವರ್ಷಗಳ ನಂತರ ಈ ಶಾಲೆಯ ವಾರ್ಷಿಕೋತ್ಸವ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ನಾನು ಕಳೆದ ಕ್ಷೇತ್ರದಲ್ಲಿ ಅನಿವಾರ್ಯ ಕಾರಣಕ್ಕೆ ಕಟೀಲಿಗೆ ಹೋಗಬೇಕಾಯ್ತು. ಹೋದ ಮೇಲೆ ನಾನು ಈ ಕ್ಷೇತ್ರದ ಸಂಪರ್ಕ ಬಹಳ ಕಡಿಮೆ ಆಯಿತು. ಹಾಗಾಗಿ ಇಲ್ಲಿ ಯಾವಾಗ ವಾರ್ಷಿಕೋತ್ಸವ ಆಗಿದೆ, ಯಾವಾಗ ಶತಮಾನೋತ್ಸವ ಆಗಿದೆ, ಇದೆಲ್ಲ ನಮ್ಮ ಮಾಹಿತಿಯ ಕೊರತೆ ಇದೆ. ಅದರ 15 ವರ್ಷಗಳ ನಂತರ ಪರಿಶ್ರಮ ಹಾಕಿ ಮಾಡಿರ್ತಕ್ಕಂಥ STMC ಅಧ್ಯಕ್ಷರಿಗೆ ಮತ್ತು ಇಡೀ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. 2 ದಿನಗಳ ಹಿಂದೆ ನನಗೆ ದೂರವಾಣಿ ನನ್ನ ತರಗತಿಯ ಮಿತ್ರ ಸಂತೋಷ್ ಫೋನ್ ಮಾಡಿ ಒಂದು ಅಭಿನಂದನೆ ಇದೆ ಅಂತ ಹೇಳಿದರು. ನಾನು ಎಲ್ಲೋ ಅಭಿನಂದನೆ ಸ್ವೀಕಾರ ಮಾಡುವಂಥದ್ದಿಲ್ಲ. ನಾನು ಭಾಳ ಸಂತೋಷಪೂರ್ವಕವಾಗಿ ಸ್ವೀಕಾರ ಮಾಡಿದೆ. ಯಾಕೆ ಹೇಳಿದ್ರೆ, ಶ್ರೀರಾಮಚಂದ್ರ ರಾಮಾಯಣದಲ್ಲಿ ಒಂದು ಉಕ್ತಿಯನ್ನು ಹೇಳ್ತಾನೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಹೆತ ತಾಯಿ ಮತ್ತು ಹೆತ ನಾಡಿ ಇದೆಯಲ್ಲ, ಅದು ಸ್ವರ್ಗಕ್ಕಿಂತ ಮಿಗಿಲು ಅಂತ. ಹಾಗಾಗಿ ನನ್ನ ಜೀವನದ ಸ್ವರ್ಗ ಯಾವುದು ಹೇಳಿದರೆ ಅದು ಮುಕ್ಕೂರು. ಹಾಗಾಗಿ ಇಲ್ಲಿ ನಾನು ಭಾಳ ಸಂತೋಷಪೂರ್ವಕವಾಗಿ ಒಂದು ಅಭಿನಂದನೆಯನ್ನು ಸ್ವೀಕಾರ ಮಾಡಿ. ಭಾಳಷ್ಟು ಹೇಳಿದರು. ನನ್ನ ಎತ್ತರ, ನನ್ನ ರಾಜಕೀಯ ಜೀವನ, ನನ್ನ ಸಾಧನೆ, ಇದೆಲ್ಲದಕ್ಕೂ ತಳಹದಿ ಯಾವುದು ಕೇಳಿದರೆ ಅದು ಮುಕ್ಕೂರು. ನನಗೆ ಅನ್ನಿಸ್ತದೆ ನನ್ನ ಬಾಲ್ಯ ದಿನಗಳು, ನಾನೊಂದೆರಡು ಅಭಿಮಾನದಿಂದ ಹೇಳಬಲ್ಲೆ. ನಾನೊಬ್ಬ ಚುನಾಯಿತ ಪ್ರತಿನಿಧಿಯಾಗಿ 15 ವರ್ಷಗಳಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 15 ವರ್ಷಗಳನ್ನು ಪೂರೈಸಿದ ಮೊದಲ ಸಂಸದ ಯಾರಾದರೂ ಇದ್ದರೆ ಅದು ನಾನೇ ಆಗ್ತೇನೆ. ಹಾಗಾಗಿ ಒಂದು ಇತಿಹಾಸ. ಅತಿ ಹೆಚ್ಚು ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿದರು ಅತಿ ಹೆಚ್ಚು ನಮ್ಮ ಹಿರಿಯರಾಗಿರ್ತಕ್ಕಂಥ ಜನಾರ್ದನ ಪೂಜಾರಿ ಅವರು 1,30,30,000. ಅದನ್ನು ಮೀರಿ 2,73,000 ಮತಗಳ ಅಂತರದಿಂದ ಗೆದ್ದಿದ್ರೆ ನಾನೇ ಆಗ್ತೇನೆ. ಹಾಗಾಗಿ ಎರಡನೇದು. ಯಾಕೆ ಇದನ್ನು ಉಲ್ಲೇಖ ಮಾಡಿದ ಕೇಳಿದ್ರು ಸಾಧನೆ ಅಂತಲ್ಲ. ಆದರೆ ಇವತ್ತು ಎಲ್ಲ ಹೆಮ್ಮೆಯಿಂದ 15 ವರ್ಷಗಳನ್ನು ದಾಟಿದ್ರು ನಾನು ಇವತ್ತು ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ರಾಜಕೀಯ ಕ್ಷೇತ್ರದಲ್ಲಿ ಇಷ್ಟು ಎತ್ತರಕ್ಕೆ ಏರಿದಾಗಲೂ
ನನ್ನ ನೈತಿಕತೆ ಮತ್ತು ಮೌಲ್ಯಗಳು ಉಳಿಲಿಕ್ಕೆ ಕಾರಣ ಯಾವುದು ಹೇಳಿದ್ರೆ ಪೆರ್ವಾಜೆ ಶಾಲೆಯಲ್ಲಿ ಸಿಕ್ಕಿರುವಂಥ ಶಿಕ್ಷಣ ಮತ್ತು ಅಧ್ಯಾಪಕರು ಕೊಟ್ಟಿರ್ತಕ್ಕಂಥ ಶಿಕ್ಷಣ ಅಂತ. ಈಗಲೂ ನೆನಪಿಗೆ ಬರುತ್ತೆ ಎಸ್ ವಿ ಭಟ್ರ ಪೆಟ್ಟು, ಸುಬ್ರಹ್ಮಣ್ಯ ಭಟ್ರ ಲೆಕ್ಕ ಇಂಗ್ಲೀಷ್, ಮಾಲಿಂಗ ಭಟ್ರ ಲೆಕ್ಕ, ಶಿವರಾಮ್ ಶೆಟ್ಟಿಯವರ ಪಾಠ, ದಾಮೋದರ ಮಾಸ್ಟ್ರು ಆಗ ನಮಗೆ ಪ್ರವೇಶ ಆಗಿದ್ರು, ಅವರು ನಮಗೆ ಗುರುಗಳು. ಹೀಗೆ ಈ ಶಾಲೆಯಲ್ಲಿ ಕೊಟ್ಟಿರ್ತಕ್ಕಂಥ ಶಿಕ್ಷಣ ಇದೆಯಲ್ಲ, ಅದನ್ನು ನಮ್ಮನ್ನು ಎತ್ತರಕ್ಕೆ ಏರಿಸಿದೆ ಅನ್ನತಕ್ಕಂಥ ಹೆಮ್ಮೆ ಮತ್ತು ಅಭಿಮಾನ ಇದೆ. ಹಾಗಾಗಿ ನನ್ನ ಎಲ್ಲ ಎತ್ತರಕ್ಕೆ ಕಾರಣ ಯಾವುದು ಹೇಳಿದ್ರೆ ಮುಕ್ಕೂರು. ಇವತ್ತು ನಾನು ಇಡೀ ದೇಶ ತಿರುಗಿದ್ದೇನೆ, ಬೇರೆ ಬೇರೆ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಹೋಗ್ತೀವಿ. ಹೋದಂಥ ಸಂದರ್ಭದಲ್ಲಿ ನನಗೆ ಪ್ರೀತಿ ಯಾರು? ಇವತ್ತಿಗೂ ನನಗೆ ಕುಶಾಲಪ್ಪ ಸಿಕ್ಕಿದಾಗ ಭಾಳ ಪ್ರೀತಿ ಆಗ್ತದೆ. ಯಾಕೆ ಶಾಲೆಯಲ್ಲಿ ಒಟ್ಟಿಗಿದ್ದೇವೆ. ಗಣಪತಿ ಸಿಕ್ಕಿದಾಗ ಭಾಳ ಖುಷಿ ಆಗ್ತದೆ, ರಾಘವೇಂದ್ರ ಸಿಕ್ಕಿದಾಗ ಖುಷಿ ಆಗುತ್ತೆ, ಉಮೇಶ್ ಸಿಕ್ಕಿದಾಗ. ಯಾಕೆ? ತರಗತಿಯಲ್ಲಿ ನಾವು ಆಡ್ತಾ ಇರತಕ್ಕಂಥ ಆ ಬಾಲ್ಯದ ದಿನಗಳು, ಆ ಬಾಲ್ಯದ ನೆನಪುಗಳು. ನಮ್ಮನ್ನ ಅತಿ ಹೆಚ್ಚು ಪ್ರೀತಿ ಯಾರಿಗೆ ಕೊಡ್ತೀವಿ ಹೇಳಿದ್ರೆ ಆ ಬಾಲ್ಯದ ಸ್ನೇಹಿತರಿಗೆ ಕೊಡ್ತೀವಿ. ಅತಿ ಹೆಚ್ಚು ಸಂಬಂಧಗಳು ಯಾರ ಹತ್ರ ಇರ್ತದೆ ಹೇಳಿದ್ರೆ ಪ್ರಾಥಮಿಕ ಶಾಲೆಯ ಶಿಕ್ಷಕರ ಜೊತೆ ಇರ್ತದೆ. ಅವರಿಗೆ ಕೊಟ್ಟಿರ್ತಕ್ಕಂಥ ಗೌರವ ಮತ್ತು ಯಾವತ್ತೂ ನಮಗೆ ಎಲ್ಲೂ ಸಿಗೋದಿಲ್ಲ. ಹಾಗಾಗಿ ಹೇಳಿದೆ, ಆ ಪ್ರೀತಿ ಮತ್ತು ವಿಶ್ವಾಸ ಈ ಊರಿನಲ್ಲಿ ಸಿಕ್ಕಿದೆ, ಅದಕ್ಕೋಸ್ಕರ ನಾನು ಎತ್ತರಕ್ಕೆ ಏರಿದ್ದೇನೆ. ಹಾಗಾಗಿ ನಾನು ಹೇಳ್ತೇನೆ, ಮುಕ್ಕೂರು ಶಾಲೆಯಲ್ಲಿ ಕಲಿತವರು ರಾಷ್ಟ್ರ ದೃಷ್ಟಾರರಾಗಿದ್ದಾರೆ, ಅತಿ ದೊಡ್ಡ ಸಾಧಕರಾಗ್ತಾರೆ, ಮುಂದಿನ ದಿನಗಳಲ್ಲೂ ಸಾಧಕರಾಗ್ತಾರೆ. ಅಂಥ ಒಳ್ಳೆಯ ಗುಣಮಟ್ಟದ ಶಿಕ್ಷಣಗಳು ಇಲ್ಲಿ ಸಿಗ್ತದೆ. ಇವತ್ತು ಕಾನೂನಿನಲ್ಲಿ 2 ವೈದ್ಯರುಗಳಿದ್ದಾರೆ, ಇವತ್ತು ಇಂಜಿನಿಯರ್ಗಳು ಈ ಶಾಲೆಯಿಂದ ಕೊಟ್ಟಿದ್ದೇವೆ ನಾವು. ಬೇರೆ ಬೇರೆ ಸಾಧನೆ ಮಾಡಿರ್ತಕ್ಕಂಥ ಭಾಳಷ್ಟು ಜನ ಇದ್ದಾರೆ. ಹೇಳಿದರೆ ಈ ಶಾಲೆಯಲ್ಲಿ ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಕಲಿತವನು ಸಮೇತ ಸಾಧಕನಾಗ್ತಾನೆ ಅನ್ನುವಂಥದ್ದಕ್ಕೆ ಮುಕ್ಕೂರು ಶಾಲೆ ಭಾಳ ಕೀರ್ತಿ ವಿಶೇಷವಾಗಿರ್ತಕ್ಕಂಥ ಶಾಲೆ. ಇಲ್ಲಿ ಕಲಿತವರೆಲ್ಲರೂ ಸಾಧಕರಾಗಿದ್ದಾರೆ. ಅದಕ್ಕೆ ನಾನು ಇವತ್ತು ಅಭಿನಂದನೆಯನ್ನು ಸ್ವೀಕಾರ ಮಾಡಲಿಕ್ಕೆ ಡೆಲ್ಲಿಯಿಂದ ಬಂದೆ. ಯಾಕೆ ಹೇಳಿದ್ರೆ ನನಗೆ ಅಭಿನಂದನೆ ಬೇಡ, ನಮ್ಮದೆಲ್ಲವೂ ದಾಟಿಯಾಗಿದೆ. ನಮಗಿನ್ನು ಸನ್ಮಾನಕ್ಕೆ, ನಮಗಿನ್ನು ಅಭಿನಂದನೆಗಳಕ್ಕೆ ಸಾವಿರಾರು ಕಡೆ ಸಿಗುತ್ತೆ. ಯಾಕೆ ಅಂತ ಕೇಳಿದ್ರೆ ಮುಕ್ಕೂರು ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ಮುಂದಿನ ವಿದ್ಯಾರ್ಥಿಗಳಿಗೆ ಮಾನಸಿಕವಾಗಿ ಅವರಿಗೆ ಧೈರ್ಯ ಮತ್ತು ವಿಶ್ವಾಸ ಬರಬೇಕು. ನಾಳೆ ನಾವು ಇಂಥ ಸಾಧಕರಾಗಬೇಕು ಅನ್ನತಕ್ಕಂಥ ಅಪೇಕ್ಷೆ ನಮ್ಮದು. ಈ ಶಾಲೆಯಲ್ಲಿ ಇನ್ನಷ್ಟು ಸಾಧಕರು ಬರಬೇಕು. ನಾವು ಕನ್ನಡ ಶಾಲೆಯಲ್ಲಿ ಕಲ್ತಿದ್ದೇವೆ ಅಂತ ಯಾವ ಅಂಜಿಕೆಯೂ ಬೇಡ. ನಾನು ಇವತ್ತು ದೆಹಲಿಯಲ್ಲಿ ಲೋಕಸಭೆಯಲ್ಲಿ ಮಾತನಾಡ್ತೇನೆ, ನಾನು ಕನ್ನಡದಲ್ಲೇ ಮಾತನಾಡ್ತೇನೆ. ಇವತ್ತು ನಾನು ನರೇಂದ್ರ ಮೋದಿಯವರ ಹತ್ರ ಹೋಗ್ತೇನೆ, ಜಗತ್ತು ಕಂಡಿರ್ತಕ್ಕಂಥ ಶ್ರೇಷ್ಠ ನಾಯಕ ಪ್ರಧಾನಮಂತ್ರಿಗಳ ಹತ್ರ ಹೋಗ್ತೀವಿ, ನಾವು ಅಮಿತ್ ಶಾ ಹತ್ರ ಹೋಗ್ತೀವಿ. ಯಾವ ಅಂಜಿಕೆ ಇಲ್ಲ, ಯಾವ ಹೆದರಿಕೆ ಬರೋದು. ಯಾಕೆ ಹೇಳಿದರೆ ನಮಗೆ ಅಂತಹ ನೈತಿಕ ಮತ್ತು ಮೌಲ್ಯದ ಶಿಕ್ಷಣವನ್ನು ಈ ಶಾಲೆ ಕೊಟ್ಟಿರೋದ್ರಿಂದ, ಧೈರ್ಯ ಮತ್ತು ವಿಶ್ವಾಸವನ್ನು ಈ ಶಾಲೆ ಕೊಟ್ಟಿರೋದ್ರಿಂದ ಇವತ್ತು ಅಂತಹ ಹಿರಿಯರ ಮಧ್ಯೆ ಹೋಗಲಿಕ್ಕೂ ನಮಗೆ ಭಯ ಮತ್ತು ಧೈರ್ಯವನ್ನು ಕೊಟ್ಟಿದೆ. ಮತ್ತು ನಾವು ಈ ಸರಿಯಾಗಿರ್ತಕ್ಕಂಥ ದಾರಿಯಲ್ಲಿ ನಡೆಯೋದಕ್ಕೆ ಇದು ಪ್ರೇರಣೆ ಆಗಿದೆ. ಹಾಗಾಗಿ ಹೇಳಿದೆ, ಅಂಥ ಅದ್ಭುತವಾಗಿರ್ತಕ್ಕಂಥ ಕಾಣಿಕೆಯನ್ನು ಈ ಶಾಲೆ ಕೊಟ್ಟಿದೆ. ಹಾಗಾಗಿ ನಾವು ಈ ಶಾಲೆಗೆ ಕೊಟ್ಟದ್ದೆಲ್ಲವೂ ಕಡಿಮೆ, ಇನ್ನೂ 10 ನಮ್ಮ ಕೊಡುಗೆಗಳನ್ನು ಉಲ್ಲೇಖ ಮಾಡಿದರು. ಇದು ನನ್ನ ಜವಾಬ್ದಾರಿ. ಒಬ್ಬ ಲೋಕಸಭಾ ಸದಸ್ಯನಾಗಿ ಈ ಶಾಲೆಯಲ್ಲಿ ಕಲ್ತದ್ರ ಜವಾಬ್ದಾರಿ ನನಗೆ ಅನ್ನಿಸ್ತದೆ. ನಿಮಗೆ ಹೆಮ್ಮೆ ಹೇಳ್ತೇನೆ, ಭಾಳಷ್ಟು ಜನ ಭಾಳ ನನಗೆ ಟೀಕೆ ಮಾಡಿದಷ್ಟು ಜಿಲ್ಲೆಯಲ್ಲಿ ಯಾರಿಗೂ ಟೀಕೆ ಮಾಡಲಿಲ್ಲ. ರಾಜಕಾರಣದಲ್ಲಿ ನನಗಿದ್ದಷ್ಟು ಟೀಕೆಗಳು ಯಾರು ನೀವು ನೋಡಿ, ನನಗಿದ್ದಷ್ಟು ಟೀಕೆಗಳು ಎಲ್ಲೂ ಇಲ್ಲ. ಆದರೆ ನಾನು ಭಾಳ ಸಮರ್ಪಕವಾಗಿ ಅದನ್ನು ತಗೊಂಡಿದ್ದೇನೆ. ಯಾಕೆ? ನಾನು ನಿರ್ಲಿಪ್ತನಾಗಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ಆ ನಿರ್ಲಿಪ್ತತೆಯನ್ನು ಈ ಶಾಲೆ ಕಲಿಸಿದೆ, ಆ ವಿಶ್ವಾಸವನ್ನು ಈ ಶಾಲೆ ಕಲಿಸಿದೆ, ಆ ಧೈರ್ಯವನ್ನು ಈ ಶಾಲೆ ಕಲಿಸಿದೆ. ಆದರೆ ನಾನು ಇವತ್ತು ಹೇಳ್ತೇನೆ, ಇಡೀ ಈ ಜಿಲ್ಲೆಯಲ್ಲಿ 80,000 ಕೋಟಿ ರೂಪಾಯಿಗಳನ್ನು ಕಳೆದ 15 ವರ್ಷದಲ್ಲಿ ಈ ಜಿಲ್ಲೆಗೆ ತಂದಿದ್ದೇನೆ. ಅದು 80,000 ಅಂಕಿ ಅಂಶಗಳ ಸಮೇತ ನಾನು ಹೇಳಿದೆ, 80,000 ಕೋಟಿಗಳನ್ನು ತಂದಿದೆ. ಇವತ್ತು ಸಮಯದ ಅಭಾವಕ್ಕೋಸ್ಕರ ನಾನು ಹೆಚ್ಚು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಇವತ್ತು ಪ್ಲಾಸ್ಟಿಕ್ ಪಾರ್ಕ್ ಇಡೀ ದೇಶದಲ್ಲಿ ಒಂದೇ ತಂದಿದ್ದೇವೆ, ನಾವು ತಂದೇವೆ. ಇವತ್ತು ಕೋಸ್ಟ್ ಗಾರ್ಡ್ ಟ್ರೈನಿಂಗ್ ಸೆಂಟರ್ ಈ ಜಿಲ್ಲೆಯ ವಿದ್ಯಾರ್ಥಿಗಳಿಗೋಸ್ಕರ ಇರಬೇಕು ಅಂತ ಹೇಳಿ ಕೋಸ್ಟ್ ಗಾರ್ಡ್ ಟ್ರೈನಿಂಗ್ ಸೆಂಟರ್ ಇಡೀ ದೇಶದಲ್ಲಿ ಒಂದೇ ಒಂದು, ಅದು ಮಂಗಳೂರಿಗೆ ಬಂದಿದೆ. 1,000 ಕೋಟಿ ರೂಪಾಯಿಗಳು. ಇವತ್ತು MRPLನ್ನು 2ನೇ ಹಂತ 3ನೇ ಹಂತಕ್ಕೆ ತೊಗೊಂಡೋಗಿದ್ದೇವೆ. ಇವತ್ತು ರೈಲ್ವೆಯಲ್ಲಿ ಅಭಿವೃದ್ಧಿ ಆಗಿದೆ. ರಾಷ್ಟ್ರೀಯ ಹೆದ್ದಾರಿಗಳು 5 ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಾಡ್ತಕ್ಕಂಥ ಪ್ರಯತ್ನಗಳಾಗ್ತಾ ಇದ್ದಾವೆ. ಹೀಗೆ 80,000 ಕೋಟಿ ರೂಪಾಯಿಗಳನ್ನು ತರ್ತಕ್ಕಂಥ ಪ್ರಯತ್ನ ಯಾಕಾಗಿದೆ ಕೇಳಿದರೆ ಮುಕ್ಕೂರಿನಲ್ಲಿ ಕೊಟ್ಟಿರ್ತಕ್ಕಂಥ ಶಿಕ್ಷಣ ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಶಿಕ್ಷಣ. ನಿನ್ನ ಯಾವತ್ತೂ ತಪ್ಪು ಬೇಡ, ನೀನು ನೈತಿಕವಾಗಿ ಸರಿ ಇರು, ಮೌಲ್ಯವಾಗಿ ಸರಿ ಇರು, ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಆಡಳಿತ ಮಾಡು, ಸರಿಯಾಗಿರು ಅಂತ ತಿಳಿಸಿರ್ತಕ್ಕಂಥ ಪಾಠ ಇಲ್ಲಿರ್ತಕ್ಕಂಥ ಪಾಠ, ಮುಕ್ಕೂರಿನ ಪಾಠ. ಆ ಪಾಠ ನಮ್ಮ ಜೀವನದಲ್ಲಿ ಯಾವತ್ತೂ ನಮಗೆ ನೆನಪಿರುತ್ತೆ. ಧೈರ್ಯದಿಂದ ಹೋಗ್ತೀವಿ. ಇವತ್ತು ಈ ಊರಿಗೂ ನಮ್ಮಿಂದ ಆಗಿರ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡಿದ್ದೇವೆ. ಶಾಸಕರ ಜೊತೆ ಸೇರಿ ಇಲ್ಲಿರ್ತಕ್ಕಂಥ ಅಭಿವೃದ್ಧಿ ಮಾಡಿದೆ. ಇವತ್ತು ಎಲ್ಲ ರಸ್ತೆಗಳನ್ನು ಪೂರ್ಣ ಮಾಡ್ತಕ್ಕಂಥ ಪ್ರಯತ್ನಗಳಾಗಿದ್ದಾವೆ. ಸೇತುವೆಗಳನ್ನು ಗೌರಿ ಹೊಳೆಯ 2 ಸೇತುವೆಗಳನ್ನು ಪೂರ್ಣ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿದೆ. ಇಲ್ಲಿಗೆ ಆಸ್ಪತ್ರೆ ಇರಬೇಕು ಅಂತ ಮಂಜುನಾಥ್ ನಗರಕ್ಕೆ ಆಸ್ಪತ್ರೆ ತಂದಿದೆ. ಇಲ್ಲೇ ಪಕ್ಕದಲ್ಲಿ ಹೈಸ್ಕೂಲ್ ಇರಬೇಕು ಅಂತ ಹೈಸ್ಕೂಲ್ ತರ್ತಕ್ಕಂಥ ಪ್ರಯತ್ನಗಳಾಗಿದ್ದಾವೆ. ಎಲ್ಲವನ್ನು ಪೂರ್ಣ ಮಾಡಲಿಕ್ಕಾಗಿದೆ. ನನಗೆ ಅನ್ನಿಸಿದೆ ಈ ಮುಕ್ಕೂರು ಶಾಲೆ ಯಾವ ಬೇಡಿಕೆಗಳಿದ್ದಾವೋ ಇನ್ನು 1 ವರ್ಷದಲ್ಲಿ ಆ ಎಲ್ಲ ಬೇಡಿಕೆಗಳನ್ನು ನಾವು ಪೂರೈಸ್ತೀವಿ. ನಿಮ್ಗೆ ಏನು ಬೇಕೋ ಅದನ್ನು ಕೊಡ್ತೀವಿ. ಆದರೆ ನಮ್ಮದು ಒಂದೇ ಗುರಿ ಇರ್ತಕ್ಕಂಥ ಶಾಲೆಯಲ್ಲಿ ಮಕ್ಕಳಿರಬೇಕು. ಸಮಸ್ಯೆ ಏನಾಗಿದೆ ಹೇಳಿದ್ರೆ ಕೊಡೋದಲ್ಲ. ಈಗ ನಾವು ಮಂಜುನಾಥ್ ನಗರಕ್ಕೆ 1 ಕೋಟಿ ರೂಪಾಯಿ ಕಟ್ಟಡ ಕೊಟ್ಟಿದ್ದೀವಿ ಹೈಸ್ಕೂಲ್ಗೆ. ಅಲ್ಲಿ ಹೋಗಿ ಮಕ್ಕಳು ಎಷ್ಟು ಅಂತ ಹೇಳಿದ್ರೆ ಕೈ ಬೆರಳಿನಷ್ಟಿದ್ದಾರೆ. ಹೇಳಿದ್ರೆ ದುಃಖ ಆಗುವಂಥದ್ದು. ಅದಕ್ಕೆ ಹೇಳಿದೆ, ನಾವು ಹೋದಾಗ ನೀವು ನಮ್ಮ ನಂತರ ನೀವು ಬಂದ್ರಿ, ಯಾರು ಜಗನ್ನಾಥ ಮತ್ತು ಡಾಕ್ಟ್ರೆಲ್ಲ ಆಗಸ್ಟ್ ಇದ್ರು ಗೊತ್ತಿಲ್ಲ. ನಾವು ಬರುವಾಗ ಒಂದು 200, 300, 400 ಮಕ್ಕಳಿದ್ರು.
ಇವತ್ತೆಷ್ಟಿದ್ದಾರೆ, ಸುಮಾರು 40-50ಕ್ಕೆ ಬಂದು ಇಳಿದಿದೆ. ಯಾಕೆ ಹೇಳಿದ್ರೆ ಇನ್ನು 1 ಕೋಟಿ ರೂಪಾಯಿ ಬಿಲ್ಡಿಂಗ್ ಕೊಡ್ಬೋದು, ಬೇಕಾದ್ದೆಲ್ಲ ಕೊಡ್ಬೋದು. ಆದರೆ ಇದೆಲ್ಲ ಉಳಿಬೇಕು ಅಂತ ಆದರೆ ಏನು ಹೇಳಿದರೆ ಈ ಶಾಲೆಯಲ್ಲಿ ಮಕ್ಕಳು ಇರಬೇಕು. ಮಕ್ಕಳಿಲ್ಲದ್ರೆ ಆ ಕಟ್ಟಡ ಯಾಕೆ, ಯಾವುದು ಯಾಕೆ? ಹಾಗಾಗಿ ಹೇಳಿದೆ, ಇದು ಶತಮಾನವನ್ನು ಕಾಣತಕ್ಕಂಥ ಹೊಸ್ತಿಲಲ್ಲಿದ್ದೇವೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಹಕಾರವನ್ನು ನಾನು ಕೊಡ್ತೇನೆ. ಅದಕ್ಕೆ ಪೂರ್ಣಕವಾಗಿರ್ತಕ್ಕಂಥ ಯೋಚನೆಗಳಾಗಲಿ, ಅದಕ್ಕೋಸ್ಕರ ಹೇಳಿದೆ, ಇಲ್ಲಿ ಕಲಿತಾ ಇರ್ತಕ್ಕಂಥ ಮಕ್ಕಳಲ್ಲಿ ಯಾವುದೇ ರೀತಿಯ ಚಿಂತೆ ಬೇಡ. ಈ ದೇಶವನ್ನು ಆಳತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ. ಅಂಥ ಕನ್ನಡ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಈ ದೇಶದಲ್ಲಿ ಮುನ್ನಡಿಬಹುದು ಅನ್ನೋಂಥ ಸಾಧನೆ ಮಾಡಿರ್ತಕ್ಕಂಥ ಡಾಕ್ಟ್ರು ನಮ್ಮ ಎದುರೇ ಇದ್ದಾರೆ, 10 ಜನ ಇದ್ದಾರೆ. ಅವರೆಲ್ಲರ ಸಾಧನೆಗಳನ್ನು ಗುರುತಿಸಿಕೊಂಡು ಈ ಶಾಲೆಯಲ್ಲಿ ಕಲಿಯುವಂತಾಗಲಿ ಅಂತ ಹೇಳ್ತಾ, ಮತ್ತೊಂದು ಸಾರಿ ನನ್ನನ್ನು ಕರೆದು ನೀವು ಭಾಳ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಕೊಟ್ಟಿದ್ದೀರಿ. ಇದಕ್ಕೆ ನಾನು ಋಣಿಯಾಗಿದ್ದೇನೆ. ಇದು ನನ್ನ ಕರ್ತವ್ಯ ಅಂತ ಸ್ವೀಕಾರ ಮಾಡಿದ್ದೇನೆ ಮತ್ತು ಈ ಶಾಲೆಯ ಅಭಿವೃದ್ಧಿ ನನ್ನ ಕರ್ತವ್ಯ. ಎಲ್ಲ ಕಾರ್ಯದಲ್ಲಿ ನಿಮ್ಮ ಜೊತೆ ಇರ್ತೇನೆ ಅಂತ ಹೇಳ್ತಾ, ಮತ್ತೊಂದು ಸಾರಿ ಈ ಶಾಲೆ ಹಿಡ್ತಕ್ಕಂಥ ಎಲ್ಲ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಕಾರ್ಯಕ್ಕೆ ಶುಭವನ್ನು